ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರೀನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಭ್ರಷ್ಟಾಚಾರ ಹಣದಿಂದ ಉತ್ಸವಗಳ ಮೇಲೆ ಉತ್ಸವ ನಡೆಸಿದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಹರಿಹಾಯ್ದ ಹಾಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಖಜಾನೆ ಮಾಡಿರುವ ಕಾಂಗ್ರೆಸ್ ನಾಯಕರು ಬೀದಿಯಲ್ಲಿ ಚೊಂಬು ಹಿಡಿದು ಭಿಕ್ಷುಕರಂತೆ ವರ್ತನೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ, ಕಾಂಗ್ರೆಸ್ನಿಂದ ಗೂಂಡಾಗಿರಿ ಆಡಳಿತ, ಹಾಡಾಗ್ಲೇ ಬಾಂಬ್ಗಳ ಸದ್ದು, ಅಶಾಂತಿ ವಾತಾವರಣ ಸೃಷ್ಟಿ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್. ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣ ರಾಜ್ಯ ಸರ್ಕಾರದಿಂದ ದುರುಪಯೋಗ, ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಆರೋಪ. ವಾರ್ತೆಗಳ ವಿವರ. ನಾನು ತರಬೇತಿ ಪಡೆದು ವೈದ್ಯರಾಗಿ ಪ್ರಾಕ್ಟೀಸ್ ಮಾಡಿದ ವೈದ್ಯ, ನೀನೆಲ್ಲಿ ತರಬೇತಿ ಪಡೆದು ಸೇವೆ ಸಲ್ಲಿಸಿದ್ದೀಯಾ ತೋರಿಸು. ಆರೋಗ್ಯ ಸಚಿವನಾಗಿದ್ದಾಗ ವೈದ್ಯರಿಂದ ನರ್ಸ್ಗಳ ಟ್ರಾನ್ಸ್ಫರ್ ಪಡೆದ ಲಂಚವೆಷ್ಟು? ಶಿವೋತ್ಸವ, ಚಿಕ್ಕಬಳ್ಳಾಪುರ ಉತ್ಸವ, ವೆಂಕಟರಮಣ ಸ್ವಾಮಿ ದೇವರ ಪೂಜೆಗೆ ಯಾವ್ಯಾವ ಅಧಿಕಾರಿಗಳು ಜನರಿಂದ ಎಷ್ಟೆಷ್ಟು ಲೂಟಿ ಮಾಡಿದ್ದು, ಇದೆಲ್ಲವೂ ನನಗೆ ಗೊತ್ತು. ನನಗಿಂತ ಚೆನ್ನಾಗಿ ಕ್ಷೇತ್ರದ ಜನರಿಗೂ ಗೊತ್ತು ಎಂದು ಹಾಲಿ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಹಗರಣಗಳ ಪಟ್ಟಿ ಬಿಡುಗಡೆ ಮಾಡಿದರು. ಯಾರ ಹತ್ರ ಶಿವೋತ್ಸವದಲ್ಲಿ ವಸೂಲಿ ಮಾಡಿದ್ರು, ಚಿಕ್ಕಬಳ್ಳಾಪುರ ಉತ್ಸವ ಮಾಡಿದ್ರು. ಸರಿ, ಒಬ್ಬ ಆರೋಗ್ಯ ಸಚಿವನಾಗಿ ನರ್ಸ್ಗಳು ಬಿಟ್ಟಿಲ್ಲಲ್ರಿ ನೀವು. ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಒಬ್ರು ಫ್ರೆಂಡ್ ಸ್ನೇಹಿತರನ್ನ ಇಟ್ಕೊಂಡು ಎಲ್ಲೆಲ್ಲಿ ವಸೂಲಿ ಮಾಡಿದ್ರು ಅಂತ ಕೇಳಿ ಅವರು ಯಾರ ಹತ್ರ ಎಷ್ಟೆಷ್ಟು ರೇಟ್ ಫಿಕ್ಸ್ ಮಾಡಿದ್ರು ಅಂತ 10 ಲಕ್ಷ ದುಡ್ಡು ತಗೊಂಡ ಮೇಲೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಎಂಸಿ ಸುಧಾಕರ್ ರನ್ನ ಮಾಜಿ ಸಚಿವ ಶಕುನಿ ಎಂದು ಜರಿದಿದ್ದರು. ಈ ವಿಚಾರವಾಗಿ ಇಂದು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಹಾಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಅವರ ಅಧಿಕಾರದ ಅವಧಿಯಲ್ಲಿ ಭ್ರಷ್ಟಾಚಾರ ನಡೆಸಿರುವ ಬಗ್ಗೆ ಮಾತನಾಡಿದ್ರು. ಅವರು ಅಧಿಕಾರದಲ್ಲಿದ್ದಾಗ ಕ್ಷೇತ್ರದ ಜನರಿಗೆ ಸುಳ್ಳು ಹೇಳಿದ್ದಾರೆ. ಹೂವಿನ ಮಾರುಕಟ್ಟೆಗೆ ಜಮೀನು ಗುರುತಿಸಿದ್ದೇನೆ, ಹಣವು ಮಂಜೂರು ಮಾಡಿಸಿರೋದಾಗಿ ಹೇಳಿಕೊಂಡಿದ್ರು. ಎಲ್ಲವೂ ಸುಳ್ಳು. ಎಲ್ಲಿಯೂ ಜಮೀನು ಗುರುತಿಸಿಲ್ಲ. ನಾವು ಅಧಿಕಾರಕ್ಕೆ ಬಂದ ಮೇಲೆ ರೈತರ ಹಿತದೃಷ್ಟಿಯಿಂದ ನಗರ ಸುತ್ತಮುತ್ತ ಸರ್ಕಾರಿ ಜಮೀನು ಹುಡುಕಾಟ ನಡೆಸಿದ್ದೇವೆ. ಎಲ್ಲಿಯೂ ಜಮೀನು ಸಿಗ್ತಿಲ್ಲ. ಕೊನೆಗೆ ತೋಟಗಾರಿಕೆ ಪಕ್ಕ ಇರುವ 20 ಎಕರೆ ಜಮೀನಿನಲ್ಲಿ 10 ಎಕರೆ ಜಮೀನು ಕೊಡಲು ಗುರುತಿಸಲಾಗಿದೆ. ತಾವು ಮಾಡಿದ ಕೆಲಸಗಳಿಗಿಂತ ಹೆಚ್ಚಾಗಿ ಇನ್ನೂ ಮಂಜೂರಾತಿ ಹಂತದಲ್ಲಿರುವುದನ್ನೆಲ್ಲ ಮಾಡಿಸಿಬಿಟ್ಟಿದ್ದೀನಿ ಎಂದು ಮಾಜಿ ಸಚಿವರು ಬೊಗಳೆ ಬಿಟ್ಟಿದ್ದಾರೆ. ಅವರು ಸಚಿವರಾಗಿದ್ದ ಇಲಾಖೆ ಮಾತ್ರ ಅಲ್ಲ, ಎಲ್ಲಾ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ನಡೆಸಿದ್ದಾರೆಂದು ವಾಗ್ದಾಳಿ ಮಾಡಿದರು. ಸ್ಕೆಚ್ ಎಲ್ಲ ತಗೊಂಡು ಬಂದು ಈಗ ಅಲ್ಲಿ ಮಾಡ್ಬೋದು ಅಂತ ಹೇಳಿ ಅವ್ರಿಗೆಲ್ಲ ಹೇಳಿದ ಮೇಲೆ ಅವರೆಲ್ಲರೂ ಒಪ್ಕೊಂಡು, ಯಾಕಂದರೆ 20 ಎಕರೆ ಕೊಡಿಸ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. 20 ಎಕರೆ 10 ಎಕರೆ ಅಲ್ಲ, 20 ಎಕರೆ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹತ್ರ ಇದೆ. ನಾಳೆ ಹೆಚ್ಚು ಬೆಳೀಲಿಕ್ಕೆ ಅವಕಾಶ ಇದೆ. ಇಂಥ ಒಂದು ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ನಂತರ ಈಗ ಅವರಿಗೆ ಪರ್ಯಾಯವಾಗಿ ಜಾಗ ಕೊಡಬೇಕು ತೋಟಗಾರಿಕೆ ಇಲಾಖೆಗೆ. ಹಿಂದೆ ಜಡ್ಜಸ್ ಕ್ವಾರ್ಟರ್ಸ್ ಕಟ್ಟಬೇಕು ಅಂಥೇಳಿ ಅಲ್ಲಿ 1.5 ಎಕರೆನೋ 2 ಎಕರೆ ಜಾಗನೋ ಕೊಡುವಂಥದ್ದಕ್ಕೆ ಪ್ರಸ್ತಾವನೆ ಆಗಿತ್ತು. ಚಿಂತಾಮಣಿಯಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಬದಲಿ ಜಾಗ. ಚಿಂತಾಮಣಿಯಲ್ಲಿ ದೊಡ್ಡಗಂಜೂರು ಅಂತಕ್ಕಂಥ ಗ್ರಾಮದ ಹತ್ರ ಕೊಟ್ಟಿದ್ದಾರೆ ತೋಟಗಾರಿಕೆ ಅವರಿಗೆ. ನನಗೆ ಮೊನ್ನೆ ಗೊತ್ತಾಯಿತು ಇದೆಲ್ಲ ತೆಗೆದಾಗ. ಚಿಕ್ಕಬಳ್ಳಾಪುರದಲ್ಲಿ ಜಾಗ ಇಲ್ಲ ನಿಮಗೆ. ನಾವು ಹುಡುಕಿ ಇವತ್ತು 14/3/2024 2 ಆದೇಶ ಮಾಡಿದ್ದಾರೆ. ನಮ್ಮ DC ಅವ್ರ ಕೈಯಲ್ಲಿ ಮಾಡಿಸಿದ್ದೀವಿ. ಇದು ನಾವು ವಿನ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಇವೆಲ್ಲ ಮಾಡಬೇಕಾಗುತ್ತೆ. ನಾನು ತಮಗೆ ಹೇಳುವಂಥದ್ದು ಇವೆಲ್ಲ ಅವ್ರ ಆಲೋಚನೆ ಇದೆಯಾ, ಮಾಡಿಸಿದ್ರಾ, ದುಡ್ಡು ಮಂಜೂರಾಗಿದ್ದರೆ ಇವೆಲ್ಲ ಆಗಿರಬೇಕಲ್ಲ. ಇವತ್ತು ಒಂದು ರಸ್ತೆಗೆ ನಾವು ದುಡ್ಡು ಮಂಜೂರು ಮಾಡಿಸ್ಬೇಕಾದ್ರೆ ಒಂದು ಅಂದಾಜು ಒಂದು ಮಾಡ್ತೀವಲ್ಲ, ಎಷ್ಟು ಬೇಕು ಆ ರಸ್ತೆಗೆ ದುಡ್ಡು ಅಂಥೇಳಿ. ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಎಷ್ಟು ಬೇಕು ಅಂತಕ್ಕಂಥ ಅಂದಾಜು ಮಾಡ್ತೀವಲ್ಲ. ಇವೆಲ್ಲ ನಾವು ಇಷ್ಟೆಲ್ಲ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಆಗಬೇಕಾಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೇಶವ ರೆಡ್ಡಿ, ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಯಲುವಳ್ಳಿ ರಮೇಶ್, ಕೆ ಮುನೇಗೌಡ, ಭರಣಿ ವೆಂಕಟೇಶ್, ಅಡಗಲ್ ಶ್ರೀಧರ್ ಇತರರು ಹಾಜರಿದ್ದರು. ಅಂಬರೀಶ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯದ ಜನರ ತೆರಿಗೆ ಹಣದಿಂದ ತುಂಬಿದ್ದ ಸರ್ಕಾರದ ಖಜಾನೆಯನ್ನು ಖಾಲಿ ಮಾಡಿ ಇದೀಗ ಖಜಾನೆ ಖಾಲಿಯಾಗಿ ಚೆಂಬು ಆಗಿದೆ ಎಂದು ಕಾಂಗ್ರೆಸ್ ಪಕ್ಷದವರು ಖಾಲಿ ಚೆಂಬು ಹಿಡಿದು ಬೀದಿಗಳಲ್ಲಿ ಓಡಾಡುವ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಜಾಹೀರಾತುಗಳನ್ನು ನೀಡುವ ಮೂಲಕ ಭಿಕ್ಷುಕರಂತೆ ವರ್ತಿಸುತ್ತಿದ್ದಾರೆಂದು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು.
ಮುಳಬಾಗಿಲು ನಗರದಲ್ಲಿ ಆಯೋಜಿಸಲಾಗಿದ್ದ ಕೋಲಾರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಪರ ಪ್ರಚಾರ ಸಭೆಯ ಬೃಹತ್ ರೋಡ್ ಶೋ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು, ಈಗ ಲೋಕಸಭೆಗೆ ಚುನಾವಣೆ ನಡೆಯುತ್ತಿದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರು ದೇಶದ ಅಭಿವೃದ್ಧಿ ಮತ್ತು ಭವಿಷ್ಯದ ಬಗ್ಗೆ ಎಲ್ಲಿಯೂ ಚರ್ಚೆ ಮಾಡದೆ ಕೇವಲ ರಾಜ್ಯದ ಗ್ಯಾರಂಟಿಗಳ ವಿಚಾರದಲ್ಲಿ ಮತ ಕೇಳ್ತಿದ್ದಾರೆ. ಆದರೆ ಆ ಗ್ಯಾರಂಟಿಗಳ ವಾಸ್ತವಾಂಶ ಜನರಿಗೆ ತಿಳಿಸುತ್ತಿಲ್ಲ. ಹಿಂದಿನ ಸರ್ಕಾರಗಳು ಜನರಿಗೆ ನೀಡುತ್ತಿದ್ದ ಯೋಜನೆಗಳನ್ನೆಲ್ಲ ರದ್ದುಗೊಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಜನರ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ತೆರಿಗೆಯ ಹೊರೆ ಹೇರಿರುವುದೇ ಈ ಸರ್ಕಾರದ ಸಾಧನೆಯಾಗಿದೆ ಎಂದರು. ಕಾಂಗ್ರೆಸ್ನ ನಾಯಕರುಗಳಿಗೆ ವಿಷಯಗಳು ಅವ್ರು ಏನು ಮಾತನಾಡ್ತಾರೆ ಅಂತಕ್ಕಂಥದ್ದನ್ನ ನೀವು ನೋಡಬೇಕು. ಅವರ ಬಂಡವಾಳ ಒಂದೇ ಒಂದು 5 ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದೇವೆ. ಬಡವರಿಗೆ ನಾವು, ಮಹಿಳೆಯರಿಗೆ ವಿಶೇಷವಾಗಿ ಏನೊಂದು ಗ್ಯಾರಂಟಿ ಸ್ಕೀಮ್ನಲ್ಲಿ ಒಂದು ಗೃಹಲಕ್ಷ್ಮಿ ಕಾರ್ಯಕ್ರಮ, ಮತ್ತೊಂದು ಬಸ್ಗಳ ಉಚಿತ ಪಾಸ್ ಸೌಕರ್ಯ, ಅದೇ ರೀತಿಯಲ್ಲಿ ಯುವಕರಿಗೆ ಯುವನಿಧಿ ಕಾರ್ಯಕ್ರಮ, ಇದನ್ನೆಲ್ಲ ನೀಡ್ತಾ ಇದ್ದಾರೆ. ಉಚಿತವಾದ ಒಂದು ವಿದ್ಯುತ್ ಶಕ್ತಿ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು, ಈ ಗ್ಯಾರಂಟಿಗಳಿಗೆ ನಂಬಿ ನಿಮ್ಮ ಒಂದು ಮುಂದಿನ ದಿನಗಳು ಸಂಕಷ್ಟಕ್ಕೆ ನೀವು ಒಳಗಾಗಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತೀನಿ ಅಷ್ಟೇ. ನಿಮಗೆ ಅನುಕೂಲ ಆಗುತ್ತೆ ಅಂದರೆ ಈ 2,000 ಜೊತೆ ಇನ್ನೂ 2,000 ಕೊಡಿ ಅಂತ ಹೇಳೋದು ನಾನು. ಎಷ್ಟು ವರ್ಷಗಳ ಕಾಲ ಈ 2,000 ರೂಪಾಯಿ ಕೊಡ್ತಾರೆ ನಿಮಗೆ? ನಿಮಗೆ 2,000 ರೂಪಾಯಿನ ಕೊಡ್ತಾ ಇರ್ತಕ್ಕಂಥ ಈ ಸರ್ಕಾರ ಯಾವ ರೀತಿಯಲ್ಲಿ ಹಣವನ್ನು ಕ್ರೋಢೀಕರಿಸ್ತಾ ಇದ್ದಾರೆ, ಇದನ್ನು ತಾವು ಯೋಚನೆ ಮಾಡಿ. ಒಂದು ಕಡೆ ಈ ಸರ್ಕಾರ ಬಂದ 11 ತಿಂಗಳಲ್ಲಿ 1,05,000 ಕೋಟಿ ರೂಪಾಯಿಗಳ ಸಾಲ ಮಾಡಿದ್ದಾರೆ. 1,05,000 ಕೋಟಿ ಸಾಲ. ಆ ಸಾಲವನ್ನು ಏನಾದರೂ ನೀರಾವರಿ ಯೋಜನೆಗಳಿಗೆ ಏನಾದರೂ ತೊಡಗಿಸಿದ್ದಾರ? ನಿಮಗೆ 52,000 ಕೋಟಿ ರೂಪಾಯಿಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ಕುಟುಂಬಕ್ಕೆ ಪ್ರತಿ ವರ್ಷ 35,000-40,000 ಸಾವಿರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ದುಡ್ಡು ಕಷ್ಟಪಟ್ಟು ಇವರು ಸರ್ಕಾರದ ತೆರಿಗೆಯನ್ನು ಶೇಖರಣೆ ಮಾಡಿರೋದಲ್ಲ. ಒಂದು ಕಡೆ ಇವತ್ತು ನಮ್ಮ ರೈತರು ಪಂಪ್ ಸೆಟ್ಗಳನ್ನು ಹಾಕಿಸ್ಲಿಕ್ಕೆ TC ಹೋದರೆ, ಬೋರ್ವೆಲ್ ಹಾಕಿ TC ಪಡೀಲಿಕ್ಕೆ, ನಾನು ಮುಖ್ಯಮಂತ್ರಿ ಇದ್ದಾಗ, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಿದ್ದಾಗ 5,000 ರೂಪಾಯಿಗೆ ಹಾಕೊಡ್ತಾ ಇದ್ದು, 25,000ಕ್ಕೆ ಅದಾಗಿತ್ತು. ನಂತರ ಇವತ್ತು ನೀವು ಎಷ್ಟು ಕಟ್ಟಬೇಕು? TC ಹಾಕ್ಸ್ಕೋಬೇಕು ಅಂದರೆ 2.5 ಲಕ್ಷ ಕಟ್ಟಬೇಕು. ಕ್ವಾರ್ಟರ್ ಬಾಟ್ಲ್ ಕತೆ ನೀನು ಹೇಳಿದ್ಯಾ? ಕ್ವಾರ್ಟರ್ ಬಾಟ್ಲ್ ಕತೆ. ಕ್ವಾರ್ಟರ್ ಬಾಟ್ಲಿಗೆ ಮೊದಲು 40-50 ರೂಪಾಯಿ ಹೋಗಿ ಸಾಯಂಕಾಲ ಕೊಂಡ್ಕೊಳ್ಳೋರಿ. ಈಗ ಎಷ್ಟಕ್ಕೆ ಹೋಗಿದೆ? 150 ರೂಪಾಯಿ. ಅವ್ರು ಸಂಪಾದನೆ ಮಾಡೋದಿಲ್ಲ. ಈಗ ತಗೊಂಡೋಗಲ್ಲಿ ಕ್ವಾರ್ಟರ್ ಬಾಟ್ಲ್ ತಗೊಳಕ್ಕೆ ಏನು ಕೊಡ್ತಾವ್ರೆ? ಆ ಕ್ವಾರ್ಟರ್ ಬಾಟ್ಲ್ ಖರ್ಚಾಯ್ತು ದುಡ್ಡು ನಿಮ್ಮ ಕುಟುಂಬದ ಯಜಮಾನರಿಗೆ, ಅವ್ರ ತಕ್ಕಿದ್ಕೊಂಡು ನಿಮಗೆ 2,000 ರೂಪಾಯಿ ಕೊಡ್ತಾವ್ರೆ. ಚುನಾವಣಾ ಪೂರ್ವದಲ್ಲಿ ಕನಕಪುರದ ಮಹಾನ್ ನಾಯಕರು ಅಧಿಕಾರ ಕೊಡಿ, ಮೇಕೆದಾಟು ಯೋಜನೆ ಮಾಡ್ತೇವೆ ಎಂದು ಪಾದಯಾತ್ರೆ ಮಾಡಿ, ಇದೀಗ ನರೇಂದ್ರ ಮೋದಿ ಅವರಿಂದ ಅನುಮತಿ ಕೊಡಿಸಿ ಯೋಜನೆ ಪ್ರಾರಂಭ ಮಾಡ್ತೇವೆ ಎನ್ನುತ್ತಿದ್ದಾರೆ. ಆದರೆ ನಿಮ್ಮದೇ ಪಕ್ಷದ ತಮಿಳುನಾಡಿನ ಮೈತ್ರಿ ಪಕ್ಷ DMK ಅವರು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿಕೊಂಡಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಮೇಕೆದಾಟು ಅಣೆಕಟ್ಟು ಕಟ್ಟಲು ಬಿಡಲ್ಲ ಎಂದು. ಮೊದಲು ನೀವು ನಿಮ್ಮ ಮಿತ್ರ ಪಕ್ಷದ DMKಯಿಂದ ಅನುಮತಿ ಪಡೆದುಕೊಂಡು ಬನ್ನಿ, ನಂತರ ನಾವು ಮೋದಿ ಅವರ ಬಳಿ ಕೇವಲ 10 ಸೆಕೆಂಡ್ಗಳಲ್ಲಿ ಅನುಮತಿ ಕೊಡಿಸ್ತೇವೆ ಎಂದರು. ಅದಕ್ಕೊಂದು ಅವರು ಲಘುವಾಗಿ ಮಾತನಾಡಿದರು. 2014ರಲ್ಲಿ 2024ರಲ್ಲಿ ದುಡ್ಡು 13,000 ಕೋಟಿ ಕೋಲಾರಕ್ಕೆ, ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡ್ತೀವಿ ಅಂತ ಹೇಳಿ ಖರ್ಚು ಮಾಡಿದ್ದಾರೆ. 13,000 ಕೋಟಿ ನಿಮ್ಮ ದುಡ್ಡು. ಅದು ಇವತ್ತು ಆ ದುಡ್ಡು ಖರ್ಚು ಮಾಡಿದ್ದಾರಲ್ಲ, ನೀರು ಏನಾದರೂ ಸಕಲೇಶ್ಪುರ ಬಿಟ್ಟು ಮುಂದೆ ಕರೆದಿದೆಯಾ? ಎಲ್ಲಿ ನಿಂತಾಯ್ತೋ ಅಲ್ಲೇ ನಿಂತಿದೆ. ಯೋಚನೆ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರದ ಮಹಾಜನತೆ. ಇಲ್ಲಿ ದುಡ್ಡಿನ ಸಮಸ್ಯೆ ಅಲ್ಲ,
ಈ ಎತ್ತಿನ ಹೊಳೆ ಯೋಜನೆ ಹಿಂಗೇ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ 8,000 ಪ್ರಾರಂಭ ಆಗಿದ್ದು ಈಗ 25,000 ಕೋಟಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ರೀತಿ ಇವರು ಮಾಡಿದರೆ ನಮ್ಮ ರೈತರ ಭೂಮಿಯನ್ನು ಭೂಸ್ವಾಧೀನ ಮಾಡ್ಕೊಳ್ತಕ್ಕಂಥದ್ದೇನಿದೆ, ಮೊದಲು ಹೇಳಿದ್ರು ದೇವರಾಯನ ದುರ್ಗದ ಹತ್ರ ಅಲ್ಲಿಂದ ನೀರು ತಂದು 10 TMC ನೀರನ್ನ ಸಂಗ್ರಹ ಮಾಡ್ತಕ್ಕಂಥ ಒಂದು ಜಲಾಶಯ ಕಟ್ತೀವಿ ಅಂದರು ದೇವರಾಯನ ದುರ್ಗದ ಹತ್ರ. ಈಗ ಅಲ್ಲೇನೋ ಸಮಸ್ಯೆ ಅಂತ ಹೇಳಿ ಈಗ ಇಲ್ಲೆಲ್ಲ ಕೊರಟಗೆರೆ ಚಿಕ್ಕಬಳ್ಳಾಪುರದ ಪಕ್ಕದಲ್ಲಿ 2 TMC ನೀರನ್ನು ಸಂಗ್ರಹ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಘೋಷಣೆ ಮಾಡಿದ್ದು ಕೋಲಾರಕ್ಕೆ 5 TMC ನೀರು, ಚಿಕ್ಕಬಳ್ಳಾಪುರಕ್ಕೆ 5 TMC ನೀರು ಕೊಡ್ತೀವಿ ಅಂತ. 10 ವರ್ಷ ಆಯಿತು. ಕೊಟ್ಟಿದ್ದು ಯಾವ ನೀರು ನಿಮಗೆ? ಬೆಂಗಳೂರಿನ ಕೊಳಚೆ ನೀರು. ಈ ಸಂದರ್ಭದಲ್ಲಿ ಇಂಚಿರಾ ಗೋವಿಂದರಾಜು, ಮಾಜಿ ಶಾಸಕರಾದ ವೈ ಸಂಪಂಗಿ, ವರ್ತೂರ್ ಪ್ರಕಾಶ್, ಮಂಜುನಾಥ್ ಗೌಡ, ಜೆಕೆ ಕೃಷ್ಣಾರೆಡ್ಡಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್, ಮುಖಂಡರಾದ ಸೀಗೆಹಳ್ಳಿ ಸುಂದರ್ ಮತ್ತಿತರರು ಹಾಜರಿದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ರಾಜ್ಯದಲ್ಲಿ ಜನರ ಮೇಲೆ ಗೂಂಡಾಗಿರಿ ಸಂಸ್ಕೃತಿ ನಡೆಯುತ್ತಿದ್ದು ಹಾಡಹಗಲೇ ಬಾಂಬ್ಗಳನ್ನು ಹಾಕ್ತಿದ್ದಾರೆ. ಸುರಕ್ಷಿತವಾಗಿದ್ದ ಬೆಂಗಳೂರು ನಗರವನ್ನು ಅಶಾಂತವಾಗಿ ಮಾಡ್ತಿರುವ ಕಾಂಗ್ರೆಸ್ಗೆ ಮತ ನೀಡಬೇಡಿ. ನಿಮ್ಮ ಮುಂದಿನ ಭವಿಷ್ಯಗಳನ್ನ ಕಾಪಾಡಿಕೊಳ್ಳಲು ದೇಶದ ಸುಭದ್ರತೆಗೆ ಬಿಜೆಪಿಗೆ ಮತ ಹಾಕಿ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ಚೇಳೂರಿನಲ್ಲಿ ರೋಡ್ ಶೋ ನಡೆಸಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಕಾಂಗ್ರೆಸ್ ಪಕ್ಷಕ್ಕೆ ದಲಿತರ ಮೇಲೆ ವಿಶ್ವಾಸ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆಯನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಎಂದು ಘೋಷಣೆ ಯಾಕೆ ಮಾಡಲಿಲ್ಲ? ಎನ್ಡಿಎ ಒಕ್ಕೂಟ ಅಧಿಕಾರಕ್ಕೆ ಬಂದ ಮೇಲೆ ದಲಿತರನ್ನು ದೇಶದ ರಾಷ್ಟ್ರಪತಿಗಳನ್ನ ಮಾಡಿದ್ದಾರೆ. 10 ವರ್ಷಗಳ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಖಜಾನೆ ಖಾಲಿ ಮಾಡಿ ಮೋದಿ ಕೈಗೆ ಖಾಲಿ ಚೊಂಬು ನೀಡಿ ಅಧಿಕಾರದಿಂದ ಕೆಳಗಿಳಿದ್ರು. ಅದೇ ಚೊಂಬನ್ನ ದೊಡ್ಡ ಅಕ್ಷಯ ಪಾತ್ರೆ ಮಾಡಿ ದೇಶವನ್ನ ಮೋದಿ ಕಾಪಾಡ್ತಿದ್ದಾರೆ. ಇಂದು ಇಡೀ ವಿಶ್ವವೇ ಭಾರತದ ಕಡೆ ನೋಡ್ತಿದೆ ಎಂದರು. ಡಾಕ್ಟರ್ ಕೆ ಸುಧಾಕರ್ ಆಗಮನಕ್ಕೆ ಕಾರ್ಯಕರ್ತರು ಉಲ್ಲಾಸದಿಂದ ಪಾಲ್ಗೊಂಡಿದ್ರು. ಸುಧಾಕರ್ಗೆ ಭಾರಿ ಗಾತ್ರದ ಹೂವಿನ ಹಾರ ಹಾಕಿ ಸ್ವಾಗತ ಮಾಡಿದ್ರು. ಸ್ವಾಗತ ಕಮಾನುವಿನಿಂದ ಎಂಜಿ ಸರ್ಕಲ್ ಚಿಂತಾಮಣಿ ರಸ್ತೆಯ ಮೂಲಕ ರೋಡ್ ಶೋ ನಡೆಸಲಾಯಿತು. ಈ ವೇಳೆ ಅಪರ ಜನರು ಜಮಾಯಿಸಿದ್ರಿಂದ ಟ್ರಾಫಿಕ್ ಜಾಮ್ ಆಯಿತು. ರೋಡ್ ಶೋದಲ್ಲಿ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು, ಎಂಎಲ್ಸಿ ವೈಎ ನಾರಾಯಣಸ್ವಾಮಿ, ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಸಿ ಮುನಿರಾಜು, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪ್ರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರಿನಾಥ್ ರೆಡ್ಡಿ ಇನ್ನಿತರರು ಹಾಜರಿದ್ದರು. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMCS ಹಾಗೂ ಕಾಮರ್ಸ್ EBACS. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂತ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ. ಬರ್ತೀರಾ ತಾನೆ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ.
ದಲಿತರ ಕಲ್ಯಾಣ ಹಾಗೂ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರುವ ಹಣವನ್ನು ಸಿದ್ದರಾಮಯ್ಯನವರು ಸರ್ಕಾರದ ಉಚಿತ ಗ್ಯಾರಂಟಿಗಳಿಗೆ ಬಳಸಿಕೊಳ್ಳುವುದರ ಮೂಲಕ ದಲಿತರಿಗೆ ಮಹಾ ಮೋಸ ಆಗ್ತಿದೆ ಎಂದು ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟೀಕೆ ಮಾಡಿದ್ದಾರೆ. ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಬಟ್ಲಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ಪರ ಮತಯಾಚನೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಪಾಲ್ಗೊಂಡು ಮಾತನಾಡಿ ಎಸ್ಸಿ ಎಸ್ಟಿ ಸಮುದಾಯಗಳ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಸದ್ಬಳಕೆ ಮಾಡಿಕೊಂಡು ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡಿದೆ. ನಾನು ಶಾಸಕನಾಗಿದ್ದ ವೇಳೆ ಸಿದ್ದರಾಮಯ್ಯ ಅವರು ಒಂದು ಕಾನೂನು ಜಾರಿ ಮಾಡಿದ್ರು. ಅದು ಏನೆಂದ್ರೆ ಎಸ್ಸಿ ಎಸ್ಟಿ ಅನುದಾನವನ್ನ ಬೇರೆ ಕೆಲಸ ಕಾರ್ಯಗಳಿಗೆ ಬಳಕೆ ಮಾಡಿದ್ರೆ ಅಂತಹವರನ್ನ ಜೈಲಿಗೆ ಹಾಕಬೇಕೆಂದು ಆದೇಶ ಮಾಡಿದ್ರು. ಆದ್ರೆ ಈಗ ಯಾರನ್ನ ಜೈಲಿಗೆ ಹಾಕಬೇಕೆಂದು ಪ್ರಶ್ನಿಸಿದ್ರು. ಸರ್ಕಾರ ದಲಿತರ ಮೋಸ ಮಾಡಿರ್ತಕ್ಕಂಥ ಸರ್ಕಾರ, ದಲಿತರಿಗೆ ಇವತ್ತು ಎಸ್ಸಿ ಎಸ್ಟಿ ಜನಾಂಗದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಯಾವುದೇ ಸರ್ಕಾರ ಇದ್ರೂ ಕೂಡ ಹಣವನ್ನ ಮೀಸಲಿಡ್ತಾರೆ. ಯಾತಕ್ಕಾಗಿ ಮೀಸಲಿಡ್ತಾರೆ? ಆ ಎಸ್ಸಿ ಎಸ್ಟಿ ಜನಾಂಗದಲ್ಲಿರ್ತಕ್ಕಂಥ ಮಕ್ಕಳಿಗಾಗಿ ಹಾಸ್ಟೆಲ್ಗಳಿಗೆ ನಿರ್ಮಾಣ ಮಾಡಬೇಕು ಅಂತ ಮೀಸಲಿಟ್ಟಿರ್ತಾರೆ. ಅಂತ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಇವತ್ತು ಗ್ಯಾರಂಟಿಗಳಿಗೆ ಬಳಸಿದ್ದಾರೆ. ಇವತ್ತು ಎಸ್ಸಿ ಎಸ್ಟಿ ಜನಾಂಗದಲ್ಲಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಕೊಡಬೇಕು ಅಂತ ಹೇಳಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಿದ್ದಾರೆ. ಕಾರ್ಯಕ್ರಮಕ್ಕೂ ಮೊದಲು ಇರಗಂಪಲ್ಲಿ ಗ್ರಾಮದಿಂದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಗುಡೆ ಶ್ರೀನಿವಾಸ ರೆಡ್ಡಿ ಅವರ ನೇತೃತ್ವದಲ್ಲಿ ಬೃಹತ್ ಬೈಕ್ ರ್ಯಾಲಿಯೊಂದಿಗೆ ಬರಮಾಡಿಕೊಂಡು ಬಟ್ಲಹಳ್ಳಿ ಗ್ರಾಮದ ತನಕ ಬೈಕ್ ಜಾಥಾ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ದೇವನಹಳ್ಳಿ ವೇಣುಗೋಪಾಲ್, ಸತ್ಯನಾರಾಯಣ ಮಹೇಶ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಯನಮಲಪಾಡಿ ಚಂದ್ರರೆಡ್ಡಿ, ಬಟ್ಲಹಳ್ಳಿ ಭಾಸ್ಕರ್ ರೆಡ್ಡಿ, ಕೊಡಿಗಲ್ ರಮೇಶ್, ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷ ರಾಜಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ನಗರದ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಇಂದು ಶ್ರೀರಾಮನವಮಿ ಪ್ರಯುಕ್ತ 9 ದಿನಗಳ ವಿಶೇಷ ಉತ್ಸವ ಪೂಜಾ ಕಾರ್ಯಕ್ರಮಗಳ ಭಾಗವಾಗಿ ಬ್ರಹ್ಮರಥೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಶ್ರೀರಾಮನವಮಿಯಿಂದ 9 ದಿನಗಳವರೆಗೂ ನಡೆಯುವ ವಿಶೇಷ ಕಾರ್ಯಕ್ರಮದಲ್ಲಿಂದು ಬಜಾರ್ ರಸ್ತೆ, ಸ್ಥಾನಿಕ ನಂದೀಶ್ವರ ದೇವಾಲಯ ರಸ್ತೆ, ಬ್ರಾಹ್ಮಣರ ಬೀದಿ ಹಾಗೂ ಟೌನ್ ಹಾಲ್ ರಸ್ತೆಯಲ್ಲಿ ಸಾಗಿದ ರಥ ಕೋದಂಡರಾಮಸ್ವಾಮಿ ದೇವಾಲಯದ ಮುಂದೆ ಮುಕ್ತಾಯಗೊಂಡಿತು. ಚಿಕ್ಕಬಳ್ಳಾಪುರ ನಗರದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಬಜಾರ್ ರಸ್ತೆ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿ 9 ದಿನಗಳ ವಿಶೇಷ ಉತ್ಸವದ ಅಂಗವಾಗಿ ಇಂದು ಬ್ರಹ್ಮರಥೋತ್ಸವ ನಡೆಯಿತು. ದೇವಾಲಯದಿಂದ ಸಾಗಿದ ತೇರು ನಗರದ ಗಾಂಧಿ ಕೊಳಾಯಿ ರಸ್ತೆಯಲ್ಲಿ ಹೊರಟು ಬಸವ ದೇವಸ್ಥಾನ, ಸ್ಥಾನಿಕ ನಂದೀಶ್ವರ ದೇವಾಲಯ, ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಸುತ್ತಿ ಬ್ರಾಹ್ಮಣ ಬೀದಿಯಿಂದ ಟೌನ್ ಹಾಲ್ ರಸ್ತೆ ಸುತ್ತಿ ನಂತರ ದೇವಾಲಯದ ಬಳಿ ಮುಕ್ತಾಯಗೊಂಡಿತು. ಬ್ರಹ್ಮರಥೋತ್ಸವದಲ್ಲಿ ಡೊಳ್ಳು ಕುಣಿತ, ಕೇರಳ ಮದ್ದಳೆ, ವೀರಗಾಸೆ ಮತ್ತು ಹುಲಿ ವೇಷಗಳು ಮೆರುಗು ನೀಡಿದವು. ಪಾನಕ ಗಾಡಿಯಲ್ಲಿ ಪಾನಕ, ನೀರು, ಮಜ್ಜಿಗೆ, ಪಾನಕ ವಿತರಿಸಲಾಯಿತು. ತೇರು ಶ್ರೀರಾಮನದ್ದು ನಿನ್ನೆ ಕಲ್ಯಾಣೋತ್ಸವ ಆಯಿತು. ಇವತ್ತು ತೇರು ಇವತ್ತು 9 ದಿವಸ ಇದೆ. 9 ದಿವಸ ಆದಮೇಲೆ ಇವತ್ತು ರಥೋತ್ಸವ ಆದಮೇಲೆ ತಿರ್ಗಾಯಿ 1 ವಾರ ಉತ್ಸವಗಳಿರುತ್ತೆ. ಉತ್ಸವಗಳು ಇರುತ್ತೆ. ಉತ್ಸವ ಆದಮೇಲೆ ಲಾಸ್ಟ್ನಲ್ಲಿ ಶಯನೋತ್ಸವ ದೇವರಿಗೆ ಅಲ್ಲಿ ಮುಗಿತಾರೆ. ಕ್ಯಾಮೆರಾಮನ್ ಅಂಬರೀಶ್ ಜೊತೆ ಕೆ.ಎಸ್. ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. 90 ದಿನಗಳ ಕಾಲ ನಿರಂತರವಾಗಿ ಫ್ರೀಡಂ ಪಾರ್ಕ್ನಲ್ಲಿ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿ ಮುಷ್ಕರ ನಡೆಸಿದ ಪರಿಣಾಮ 3% ಪರಿಶಿಷ್ಟ ಜಾತಿಗಳ ಮೀಸಲಾತಿ 7% ಹೆಚ್ಚಿಸಲಾಗಿದೆ. ಹಿಂದುಳಿದ ವರ್ಗಗಳ ಪರವಾಗಿ ಸಿಎಂ ಸಿದ್ದರಾಮಯ್ಯ ಕೆಲಸ ಮಾಡ್ತಿದ್ದಾರೆ. ಮುಂದೆ ನಡೆಯುವ ಡಿಲಿಮಿಟೇಷನ್ ಅವಧಿಯಲ್ಲಿ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ ಎಸ್ಟಿ ಮೀಸಲಾತಿ ಆಗೋದು ಖಚಿತ ಎಂದು ಎಸ್ಟಿ ಅಭಿವೃದ್ಧಿ ನಿಗಮದ ನಿವೃತ್ತ ವ್ಯವಸ್ಥಾಪಕ ನಿರ್ದೇಶಕ ಮೃತ್ಯುಂಜಯ ತಿಳಿಸಿದರು.
ಚಿಕ್ಕಬಳ್ಳಾಪುರ ನಗರದ ಕೆಇಬಿ ಸಮುದಾಯ ಭವನದಲ್ಲಿ ವಾಲ್ಮೀಕಿ ನಾಯಕ ಮಹಾಸಭಾ ಒಕ್ಕೂಟದಿಂದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯಗೆ ಬೆಂಬಲ ಸಭೆ ಏರ್ಪಡಿಸಲಾಗಿತ್ತು. ಈ ವೇಳೆ ಜನಾಂಗವನ್ನು ಉದ್ದೇಶಿಸಿ ಮಾತನಾಡಿದ ನಿವೃತ್ತ ವ್ಯವಸ್ಥಾಪಕ ನಿರ್ದೇಶಕ ಮೃತ್ಯುಂಜಯ, ರಾಜ್ಯದಲ್ಲಿ ಎಲ್ಲಿಯೂ ಎಸ್ಟಿ ಜನಾಂಗಕ್ಕೆ ಶಾಸಕ ಸ್ಥಾನ ಸಿಕ್ಕಿಲ್ಲ ಎಂದು ಯಾರೂ ಬೇಸರ ಪಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ಮುಂಬರುವ ಡಿಲಿಮಿಟೇಷನ್ ಅವಧಿ ವೇಳೆ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ ಎಸ್ಟಿ ಮೀಸಲಾತಿಯಾಗುವುದು ಖಚಿತ. ಆಗ ನಮ್ಮವರು ಗ್ಯಾರಂಟಿ ಶಾಸಕರು ಆಗ್ತೀವಿ. ಸದ್ಯ ಸಿಎಂ ಸಿದ್ದರಾಮಯ್ಯ ನಮ್ಮ ನಾಯಕರು. ಹಿಂದುಳಿದ ವರ್ಗಗಳ ಕೈ ಹಿಡಿಯುವ ಕಾಂಗ್ರೆಸ್ ಯುವ ನಾಯಕ ರಾಹುಲ್ ಗಾಂಧಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಅಸ್ಸಾಂನಿಂದ ಬಾಂಬೆವರೆಗೆ ನಡೆಸಿದ ನ್ಯಾಯಯಾತ್ರೆ ಪ್ರಧಾನಮಂತ್ರಿ ಆಗಬೇಕೆಂಬ ಹಂಬಲದಿಂದಲ್ಲ, ಬದಲಿಗೆ ದೇಶದಲ್ಲಿರುವ ಬಡವರು, ಮಧ್ಯಮ ವರ್ಗ, ಸಣ್ಣ ಪುಟ್ಟ ಉದ್ಯಮಿಗಳಿಗೆ ಆತ್ಮಸ್ಥೈರ್ಯ ತುಂಬುವುದಕ್ಕೆ ಅವರಲ್ಲಿ ಸ್ವಾರ್ಥ ಇಲ್ಲ. ಅಂತಹ ನಾಯಕರನ್ನ ಜರಿದ ಬಿಜೆಪಿಗರಿಗೆ ದೇಶದ ಬಗ್ಗೆ ಒಂದಿಷ್ಟು ವಿಶ್ವಾಸವೇ ಇಲ್ಲ ಎಂದರು. ಈ ದೇಶದ ಬಡವರ, ಮಹಿಳೆಯರ, ಕಾರ್ಮಿಕರ, ಸಣ್ಣ ಉದ್ಯಮಿಗಳ ಇವ್ರ ಮನಸ್ಸಿನಲ್ಲಿ ಏನಿದೆ, ಅವರ ಕಷ್ಟಕಾರ್ಪಣ್ಯಗಳು ಏನಿದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ, ಅಸ್ಸಾಮಿಂದ ಮಹಾರಾಷ್ಟ್ರವರೆಗೂ ಕಾಲ್ನಡಿಗೆ ಜಾಥಾ ಮಾಡಿದರು. ಕೆಪಿಸಿಸಿ ಮಹಿಳಾ ಘಟಕದ ರಾಜ್ಯ ಕಾರ್ಯದರ್ಶಿ ಶುಭಾ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನ ಅಪಹಾಸ್ಯ ಮಾಡಿ ಮಾತನಾಡ್ತಿರುವ ಬಿಜೆಪಿಗರಿಗೆ ಇಂಥದ್ದೊಂದು ಮಹತ್ತರ ಯೋಜನೆಗಳನ್ನ ನಾವು ಮಾಡಿ ಜನಪ್ರಿಯತೆ ಪಡೆದುಕೊಳ್ಳಲು ಆಗ್ಲಿಲ್ವಲ್ಲ ಅನ್ನೋ ಜಲಸಿ ಇದೆ. ಅಧಿಕಾರ ಇದ್ದಾಗ ನಾವು ಕೊಟ್ಟಿರುವ ಜನಪ್ರಿಯ 5 ಗ್ಯಾರಂಟಿಗಳಂಥ ಯಾವ ಯೋಜನೆಗಳನ್ನ ಅವರಿಂದ ಮಾಡೋಕೆ ಆಗಿಲ್ಲ ಎಂದು ಜರಿದ್ರು. ವೇದಿಕೆಯಲ್ಲಿ ನಿವೃತ್ತ ಜಿಲ್ಲಾಧಿಕಾರಿ ಬಿ ಶಿವಪ್ಪ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶ ಮಲ್ಲೇಶಪ್ಪ, ನಿವೃತ್ತ ಅಪರ ಜಿಲ್ಲಾಧಿಕಾರಿ ಬಾಬಣ್ಣ, ನಿವೃತ್ತ ತಹಸೀಲ್ದಾರ್ ನರಸಿಂಹಯ್ಯ, ಗವಿರಾಯಪ್ಪ ಮತ್ತಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಏಪ್ರಿಲ್ 26ರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಪಾರದರ್ಶಕವಾಗಿ ಮತದಾನ ಮಾಡಿ ನಿಮಗಿಷ್ಟ ಬಂದ ನ್ಯಾಯಯುತ ಯೋಗ್ಯ ವ್ಯಕ್ತಿಯನ್ನ ಆಯ್ಕೆ ಮಾಡುವ ಹಕ್ಕು ನಿಮಗಿದೆ ಎಂದು ಜಿಲ್ಲಾ ಸತ್ರ ನ್ಯಾಯಾಧೀಶೆ ನೇರಳೆ ವೀರಭದ್ರಯ್ಯ ಭವಾನಿಯವರು ಸೇರಿದಂತೆ ನ್ಯಾಯಾಲಯದ ಎಲ್ಲ ನ್ಯಾಯಾಧೀಶರು ಮೆರವಣಿಗೆ ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಿದರು. ಏಪ್ರಿಲ್ 26ರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳಬೇಕು. ಅಂದು ಯಾರು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಮತಗಟ್ಟೆಗೆ ಬಂದು ಮತದಾನ ಮಾಡಿ ನನ್ನ ಮತ ನನ್ನ ಹಕ್ಕು, ನಾನು ನೈತಿಕ ಮತದಾನವನ್ನ ಬೆಂಬಲಿಸುತ್ತೇನೆ ಎಂಬ ಘೋಷವಾಕ್ಯದೊಂದಿಗೆ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದ ಎಲ್ಲ ನ್ಯಾಯಾಧೀಶರು ಬೀದಿಗಿಳಿದು ಜನರಲ್ಲಿ ಜಾಗೃತಿ ಮೂಡಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ನಗರಸಭೆ ಇಲಾಖೆ ಹಾಗೂ ನ್ಯಾಯಾಂಗ ಇಲಾಖೆ ಆಯೋಜಿಸಿದ್ದ ಈ ಜಾಥಾದಲ್ಲಿ ಜಿಲ್ಲಾ ಸತ್ರ ನ್ಯಾಯಾಧೀಶೆ ನೇರಳೆ ವೀರಭದ್ರಯ್ಯ ಭವಾನಿ ಅವರು, ಜಿಲ್ಲಾ ನ್ಯಾಯಾಧೀಶರು, ಸಿಬ್ಬಂದಿ, ಪ್ಯಾನೆಲ್ ವಕೀಲರು ಭಾಗವಹಿಸಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಾಲೂರು ಇತಿಹಾಸ ಪ್ರಸಿದ್ಧ ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ದೇವಾಲಯದ ಆವರಣದಲ್ಲಿ ಅಂಗಡಿ ಮುಗ್ಗಟ್ಟು ಸುಂಕ ವಸೂಲಿ ಮಾಡುವ ಗುತ್ತಿಗೆದಾರನೊಬ್ಬ ಅಕ್ರಮ ಜೂಜಾಟ ದಂಧೆಯಲ್ಲಿ ತೊಡಗಿರುವುದು ಬೆಳಕಿಗೆ ಬಂದಿದೆ.
ಮಾಲೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಚಿಕ್ಕ ತಿರುಪತಿ ಶ್ರೀ ವೆಂಕಟರಮಣ ಸ್ವಾಮಿ ಜಾತ್ರೆ ಮಹೋತ್ಸವ 9 ದಿನಗಳ ಕಾಲ ನಡೆಯುತ್ತಿದ್ದು, ಜಾತ್ರೆ ಪ್ರಯುಕ್ತ ಎಕ್ಸಿಬಿಷನ್ ಆಯೋಜಿಸಲಾಗಿದ್ದು ಸಾವಿರಾರು ಮಂದಿ ಭಕ್ತರು ಆಗಮಿಸಿದರು. ಈ ವೇಳೆ ದೇವಾಲಯ ಆವರಣದಲ್ಲಿ ಅಕ್ರಮವಾಗಿ ಜೂಜಾಡುತ್ತಿರುವುದು ಕಂಡುಬಂದಿದೆ. ರಾತ್ರಿ ವೇಳೆಯಲ್ಲಿ ಪೊಲೀಸರ ಕಣ್ತಪ್ಪಿಸಿ ಚಿಕ್ಕ ತಿರುಪತಿ ದೇಗುಲದ ಆವರಣದಲ್ಲಿ ಖಾಲಿ ಮೈದಾನದಲ್ಲಿ ಪಕ್ಕದ ಜಿಲ್ಲೆಗಳಿಂದ ಆಗಮಿಸುವ ಜೂಜುಕೋರರಿಂದ ರಾತ್ರಿ ವೇಳೆ ಸುಂಕ ವಸೂಲಿ ಮಾಡುವ ಗುತ್ತಿಗೆದಾರ ಜೂಜಾಟ ಆಯೋಜನೆ ಮಾಡಿದ್ದಾನೆಂಬ ಆರೋಪ ಕೇಳಿಬಂದಿದೆ. ಅಂಗಡಿ ಮುಗ್ಗಟ್ಟುಗಳ ಮೇಲಿನ ಸುಂಕ ವಸೂಲಿಯನ್ನ ದೇವಾಲಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೆಲ್ವಮಣಿಯವರು ಸುರೇಶ್ ರೆಡ್ಡಿ ಎಂಬುವರಿಗೆ ಗುತ್ತಿಗೆ ನೀಡಿದ್ದಾರೆ. ಜೂಜಾಟದ ವೇಳೆ ಬೆಟ್ಟಿಂಗ್ ಕಟ್ಟಿ ಸಾವಿರಾರು ರೂಪಾಯಿ ಹಣವನ್ನ ಜೂಜುಕೋರರು ಕಳೆದುಕೊಂಡಿದ್ದಾರೆ. ಇನ್ನು ಚಿಕ್ಕ ತಿರುಪತಿಯಲ್ಲಿ ದೇವರ ದರ್ಶನಕ್ಕೆ ಬರುವ ಭಕ್ತರಿಗೆ ಮೂಲ ಸೌಕರ್ಯಗಳಾದ ಶೌಚಾಲಯ, ಕುಡಿಯುವ ನೀರು ಸಹ ದೇವಾಲಯದ ವತಿಯಿಂದ ಆಯೋಜನೆ ಮಾಡಿಲ್ಲ. ಅಲ್ಲದೆ ಭಕ್ತರು ಮುಡಿ ನೀಡಿದ್ರೆ ಸ್ನಾನದ ಕೋಣೆಗಳು ಸಹ ಇಲ್ಲದೆ ಭಕ್ತರು ದೇವಾಲಯದ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಕೇಶವಿ ನ್ಯೂಸ್ ಟಿವಿ, ಮಾಲೂರು. ದೇಶದ ಭವಿಷ್ಯವನ್ನ ರೂಪಿಸುವುದು ಲೋಕಸಭಾ ಚುನಾವಣೆ. ಉತ್ತಮ ಆಡಳಿತವನ್ನು ಆಯ್ಕೆ ಮಾಡುವ ಹೊಣೆಗಾರಿಕೆ ನಮ್ಮದು. ದೇಶಕ್ಕೆ ಮೋದಿ ಬಹಳ ಮುಖ್ಯ. ಅವರ ಆಡಳಿತ ಜಗಮೆಚ್ಚುವಂತದ್ದಾಗಿದೆ. ಆದ್ದರಿಂದ ಬಿಜೆಪಿಗೆ ಮತ ಹಾಕುವ ಮೂಲಕ ದೇಶದ ಪ್ರಧಾನಿಯಾಗಿ ಮೋದಿಯನ್ನ ಆಯ್ಕೆ ಮಾಡಬೇಕಾದ ಅವಶ್ಯಕತೆ ಇದೆ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಇಂದು ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು. ಈ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್, ದೇಶದ ಆರ್ಥಿಕ ಪ್ರಗತಿಗಾಗಿ, ನಮ್ಮ ಮಕ್ಕಳ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಬಿಜೆಪಿಗೆ ಮತ ಹಾಕಿ ಎಂದು ಮನವಿ ಮಾಡಿದರು. ಈ ಗ್ರಾಮದ ಪ್ರಮುಖ ವ್ಯಕ್ತಿ ಶಿಕ್ಷಣ ತಜ್ಞ ಎಚ್ ನರಸಿಂಹಯ್ಯ ಅವರ ಸಮಾಧಿಗೆ ಪುಷ್ಪನಮನ ಸಲ್ಲಿಸಿ ರೋಡ್ ಶೋನಲ್ಲಿ ಭಾಗವಹಿಸಿದ್ರು. 5ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತ ಈಗಾಗಲೇ ಭರವಸೆಯನ್ನು ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಹಾಗಾಗಿ ತಾವೆಲ್ಲ ಕೂಡ ಈ ದೇಶದ ಅಭ್ಯುದಯಕ್ಕೆ, ಭಾರತ ದೇಶದ ರಕ್ಷಣೆಗೆ, ಈ ದೇಶದ ಸಾರ್ವಭೌಮತ್ವಕ್ಕೆ ನೀವೆಲ್ಲ ಕೂಡ ಮತವನ್ನು ಕೊಡಬೇಕು, ಆಶೀರ್ವಾದವನ್ನು ಮಾಡಬೇಕು ಅಂತ ನಿಮಗೆ ಮನವಿ ಮಾಡ್ತೇನೆ. ನನ್ನ ಕ್ರಮ ಸಂಖ್ಯೆ 4. ನಮ್ಮ ಚಿಹ್ನೆ ಕಮಲಕ್ಕೆ ಮತ. ನಿಮ್ಮೆಲ್ಲರಿಗೂ ಹಿತವನ್ನು ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೆಡಿಎಸ್ ನಾಯಕರು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿಆರ್ ನರಸಿಂಹಮೂರ್ತಿ ಮಾತನಾಡಿ, ಯುಪಿಎ ಸರ್ಕಾರದ ಅವಧಿಯಲ್ಲಿ ಹಗರಣಗಳನ್ನು ಹೇಳಲು ಸಾಧ್ಯ ಇಲ್ಲ. ಆಕಾಶದಲ್ಲಿ ವಿಮಾನಗಳ ಹಗರಣ ಸೇರಿದಂತೆ ಹಲವು ಹಗರಣಗಳನ್ನು ನಡೆಸಿದ್ದಾರೆ. ಆದ್ದರಿಂದ ನರೇಂದ್ರ ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲು ನಾವೆಲ್ಲ ಪಣ ತೊಡಬೇಕಾಗಿದೆ ಎಂದರು. ಮಾನಸ ಆಸ್ಪತ್ರೆಯ ಡಾಕ್ಟರ್ ಶಶಿಧರ್, ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷರಾದ ರವಿನಾರಾಯಣ ರೆಡ್ಡಿ ಬಿಜೆಪಿ ಸಾಧನೆಗಳನ್ನು ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಮಂಜುನಾಥ್ ರೆಡ್ಡಿ, ಕೆಂಪರಾಜ್ ಬಣದ ರಾಜಶೇಖರ್, ರಮೇಶ್ ರಾವ್ ಮುಂತಾದವರು ಹಾಜರಿದ್ದರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗುಡಿಬಂಡೆ ಪಟ್ಟಣದಲ್ಲಿ ಬೃಹತ್ ರೋಡ್ ಶೋ ಮೂಲಕ ಚುನಾವಣಾ ಪ್ರಚಾರ ನಡೆಸಿದರು. ಗುಡಿಬಂಡೆ ಪಟ್ಟಣದಲ್ಲಿ ನೂರಾರು ಕಾರ್ಯಕರ್ತರೊಂದಿಗೆ ರೋಡ್ ಶೋ ನಡೆಸಿದ ವೇಳೆ ಕಾರ್ಯಕರ್ತರನ್ನ ಉದ್ದೇಶಿಸಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುತ್ತಿದೆ. ಪ್ರಧಾನಿ ಮೋದಿ ಅವರ ದೂರದೃಷ್ಟಿ ಭಾರತದ ಉಜ್ವಲ ಭವಿಷ್ಯಕ್ಕೆ ಬುನಾದಿಯಾಗಿದೆ. ಕೋವಿಡ್ ಸಮಯದಲ್ಲಿ ಅನೇಕ ದೇಶಗಳು ಭಾರತದ ನೆರವು ಪಡೆದುಕೊಂಡಿದೆ. ಮೋದಿಯವರ ಕನಸು ದೃಢ ಭಾರತವನ್ನ ಕಟ್ಟುವುದಾಗಿದೆ. ವಿಕಸಿತ ಭಾರತದ ಹೆಸರಿನಲ್ಲಿ ಅವರು ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರ ರಚನೆಯಾಗುವುದು 100ಕ್ಕೆ 100ರಷ್ಟು ಸತ್ಯವಾಗಿದ್ದು, ಭಾರತ ಮತ್ತಷ್ಟು ಅಭಿವೃದ್ಧಿಯಾಗುವುದು ಖಚಿತವಾಗಿದೆ. ಮೋದಿಯವರ ಗ್ಯಾರಂಟಿಗಳು ದೇಶದ ಅಭಿವೃದ್ಧಿಯ ಸೂಚ್ಯಂಕವಾಗಿದೆ. ಆದ್ದರಿಂದ ಇದೇ ಏಪ್ರಿಲ್ 26ರಂದು ಪ್ರತಿಯೊಬ್ಬರು ಬಿಜೆಪಿ ಪಕ್ಷಕ್ಕೆ ತಮ್ಮ ಮತ ಹಾಕಿ ಬಿಜೆಪಿಯನ್ನ ಬೆಂಬಲಿಸಬೇಕೆಂದರು.
ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಇದೇ ಕಾಂಗ್ರೆಸ್ ಸರ್ಕಾರ ಡೆಲ್ಲಿಯಲ್ಲಿ ಜಾಗ ಕೊಡ್ಲಿಲ್ವಲ್ರಿ, 3/6 ಅಡಿ ಕೊಡ್ಲಿಲ್ವಲ್ರಿ. ಆದ್ರೆ ಒಂದೇ ಕುಟುಂಬದಲ್ಲಿ ಯಾರು ಪ್ರಧಾನಿಗಳಾಗಿದ್ರು ಅವ್ರಿಗೆಲ್ಲ 100 ಎಕರೆ ಕೊಟ್ರಲ್ಲ. ಡೆಲ್ಲಿಯಲ್ಲಿ 100 ಎಕರೆ ಕೊಟ್ರಲ್ಲ, ನಮ್ದು ಅಭ್ಯಂತರ ಇಲ್ಲ. ನೀವು ಯಾಕೆ ಕೊಟ್ರಿ ಅಂತ ನಾವು ಕೇಳಲ್ಲ, ಅವ್ರು ನಮ್ಮ ಪ್ರಧಾನಿಗಳಾಗಿದ್ರು ಕೊಟ್ಟಿದ್ದೀವಿ. ಆದರೆ ಈ ದೇಶದ ಸಂವಿಧಾನ ರಚನೆ ಮಾಡಿದಂಥ ಡಾಕ್ಟರ್ ಅಂಬೇಡ್ಕರ್ಗೆ ಅವರ ಇವತ್ತು ಆ ಪಾರ್ಥಿವ ಶರೀರಕ್ಕೆ, ಅವರ ಸಮಾಧಿಗೆ ಜಾಗ ಕೊಡ್ಲಿಲ್ಲಲ್ಲ. ನಿಮಗೆ ಕಾಂಗ್ರೆಸ್ನವ್ರಿಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರು ಹೇಳಲಿಕ್ಕೆ ಅಲ್ಲ ನಿಮಗೆ ಯೋಗ್ಯತೆ ಇದೆಯಾ? ಮಂಜುನಾಥ್, ನ್ಯೂಸ್ ಟಿವಿ, ಗುಡಿಬಂಡೆ. ರಾಜ್ಯದಲ್ಲಿ ಮಹಿಳೆಯರ ಮೇಲೆ ಹಲ್ಲೆ, ಅತ್ಯಾಚಾರ, ದೌರ್ಜನ್ಯಗಳು ನಿರಂತರವಾಗಿ ನಡೆಯುತ್ತಿದ್ದು, ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳಿಗೆ ಅನ್ಯಾಯವಾದರೂ ಮುಖ್ಯಮಂತ್ರಿಗಳು ಸುಳ್ಳು ಹೇಳಿ ಅನ್ಯಾಯವನ್ನ ಸಮರ್ಥನೆ ಮಾಡಿಕೊಳ್ಳುತ್ತಿರುವುದು ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿರುವುದಕ್ಕೆ ಜ್ವಲಂತ ಸಾಕ್ಷಿ ಎಂದು ಬಿಜೆಪಿ ಮಹಿಳಾ ಮೋರ್ಚಾದ ನಿಕಟಪೂರ್ವ ರಾಜ್ಯಾಧ್ಯಕ್ಷೆ ಗೀತಾ ವಿವೇಕಾನಂದ ರೆಡ್ಡಿ ಹೇಳಿದರು. ಕೋಲಾರದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ನಿಕಟಪೂರ್ವ ರಾಜ್ಯಾಧ್ಯಕ್ಷೆ ಗೀತಾ ವಿವೇಕಾನಂದ ರೆಡ್ಡಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಗ್ಯಾರಂಟಿಗಳಿಂದ ಮಹಿಳೆಯರನ್ನ ಗಿಮಿಕ್ ಮಾಡುತ್ತಿದ್ದು, ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಉಪಯೋಗ ಆದರೂ ಕೆಎಸ್ಆರ್ಟಿಸಿ ನಿಶ್ಶಕ್ತವಾಗಿದೆ. ಬಸ್ಗಳ ಸಂಖ್ಯೆ ಕಡಿಮೆಯಾಗಿದ್ದು ಸಿಬ್ಬಂದಿಗೆ ವೇತನ ನೀಡಲು ತೊಂದರೆಯಾಗಿದೆ. ಮದ್ಯದ ಬೆಲೆ ಸಿಕ್ಕಾಪಟ್ಟೆ ಏರಿಕೆ ಮಾಡಲಾಗಿದ್ದು, ಇನ್ನು ಕೇಂದ್ರದಿಂದ 1 ಲಕ್ಷ ನೀಡಿದ್ರೆ ದೇಶ ದಿವಾಳಿಯಾಗುತ್ತದೆ. ಚುನಾವಣೆಯಲ್ಲಿ 400 ಸ್ಥಾನ ಎನ್ಡಿಎ ಮೈತ್ರಿಕೂಟಕ್ಕೆ ಸಿಗಲಿದ್ದು, ಕೋಲಾರದಲ್ಲಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಗೆಲುವು ಸಾಧಿಸಲಿದ್ದಾರೆಂದರು. ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ, ಎಸ್ಸಿಪಿ, ಎಸ್ಟಿಪಿ ನಿಧಿ ಗ್ಯಾರಂಟಿಗಳಿಗೆ ಬಳಕೆ ಮಾಡುವ ಮೂಲಕ ದಲಿತರಿಗೆ ಅನ್ಯಾಯ ಆಗಿದೆ. ಕಾಂಗ್ರೆಸ್ ಶಾಸಕ ಅಖಂಡ ಶ್ರೀನಿವಾಸ್ ಮನೆ ಮೇಲೆ ದಾಳಿ ನಡೆಸಿದವರ ಕೇಸ್ ವಜಾ ಭರವಸೆಯನ್ನು ಸರ್ಕಾರ ನೀಡಿದ್ದು, ಕಾಂಗ್ರೆಸ್ಸಿಗರು ಪಾಕಿಸ್ತಾನ್ ಏಜೆಂಟ್ರಂತೆ ವರ್ತಿಸುತ್ತಿದ್ದಾರೆ. ರಾಮಭಕ್ತರು ಮತ್ತು ದೇಶಪ್ರೇಮಿಗಳ ವಿರುದ್ಧ ಸುಳ್ಳು ಪ್ರಕರಣ ದಾಖಲಾಗುತ್ತಿದ್ದು, ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಆರೋಪಿಸಿದರು. ಯಾವ ರೀತಿ ದಲಿತರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗಿದೆ, ಮಹಿಳೆಯರಿಗೆ ರಕ್ಷಣೆ ಇದೆ, ಯಾವ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಇದನ್ನೆಲ್ಲ ಜನ ಇಡೀ ಶಾಪ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವೋಟ್ ಬ್ಯಾಂಕ್ಗೋಸ್ಕರ ಜನರ ಹಣವನ್ನು ಅವರ ಜಾಹೀರಾತುಗಳಿಗೋಸ್ಕರ ಬಳಸ್ಕೊಂಡು ಇವತ್ತು ಅವ್ರಿಗಿಷ್ಟ ಬಂದ ಹಾಗೆ ಜಾಹೀರಾತುಗಳನ್ನು ಕೊಡ್ತಾ ಇರ್ತಕ್ಕಂಥ ಈ ಸಿದ್ದರಾಮಯ್ಯ ಸರ್ಕಾರ ದಲಿತರಿಗೆ ಮೀಸಲಿಟ್ಟಿದ್ದಂಥ 13,380 ಕೋಟಿ ಹಣವನ್ನು SC ST ಜನಾಂಗ ಡೆವಲಪ್ಮೆಂಟ್ ಮಾಡಬೇಕು, ಕಾಲೋನಿಗಳಲ್ಲಿ ರಸ್ತೆಗಳನ್ನು ಮಾಡಬೇಕು, ಅವ್ರ ಮನೆಗಳನ್ನು ಕಟ್ಕೊಡ್ಬೇಕು, ಅವ್ರಿಗೆ ಎಲ್ಲ ರೀತಿಯಾದಂಥ ಸವಲತ್ತುಗಳನ್ನು ಕೊಡಬೇಕು ಅಂತೇಳಿ ಮೀಸಲಿಟ್ಟಿದ್ದಂಥ ಹಣವನ್ನು ಇವತ್ತು ಗ್ಯಾರಂಟಿಗಳಿಗೆ ನಾವು ಅದನ್ನು ತಗೊಳ್ತಾ ಇದ್ದೀರಿ ಅಂತೇಳಿ ದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಹಾಕ್ತಾ. ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್, ಎಸ್ಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ RN ಹನುಮಂತಪ್ಪ, ಜಿಲ್ಲಾ ವಕ್ತಾರ SP ಮುನಿವೆಂಕಟಪ್ಪ, ಪ್ರಧಾನ ಕಾರ್ಯದರ್ಶಿ ರಾಜು, ಮುಖಂಡ ಕಪಾಲಿ ಶಂಕರ್, ರಾಜೇಶ್ ಸಿಂಗ್ ಮತ್ತಿತರರು ಹಾಜರಿದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ನೇಹಾ ಹಿರೇಮಠ ಹತ್ಯೆಯನ್ನ ಖಂಡಿಸಿ ಹಾಗೂ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ದೇವನಹಳ್ಳಿ ನಗರದ ಶಿವಕುಮಾರ ಸ್ವಾಮಿ ವೃತ್ತದಲ್ಲಿ ತಾಲೂಕು ವೀರಶೈವ ಸಮಾಜದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನೇಹಾ ಹತ್ಯೆಯನ್ನ ಖಂಡಿಸಿ ಹಾಗೂ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ದೇವನಹಳ್ಳಿ ನಗರದ ಶಿವಕುಮಾರ ಸ್ವಾಮಿ ವೃತ್ತದಲ್ಲಿ ತಾಲೂಕು ವೀರಶೈವ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ತಾಲೂಕು ವೀರಶೈವ ಸಮಾಜದ ಅಧ್ಯಕ್ಷ MS ರಮೇಶ್, ದೇಶದ ಕಾನೂನು ಯಾವ ರೀತಿ ಇದೆ ಎಂದರೆ, ಪ್ರಧಾನಮಂತ್ರಿಯನ್ನು ಎಲ್ಲರ ಎದುರುಗಡೆ ಸಾಯಿಸಿದವನಿಗೆ ಶಿಕ್ಷೆ ಕೊಡುವುದಕ್ಕೆ 4 ವರ್ಷ ಕಾಲಾವಕಾಶ ತೆಗೆದುಕೊಂಡ್ರು. ಇನ್ನು ಜನಸಾಮಾನ್ಯರಾದಂಥವರಿಗೆ ನ್ಯಾಯ ಎಲ್ಲಿ ಸಿಗುತ್ತದೆ? ದೇಶದಲ್ಲಿ ಕಾನೂನಿನ ವ್ಯವಸ್ಥೆ ಬದಲಾವಣೆ ಆಗಲೇಬೇಕು. ನಮ್ಮ ಸಮಾಜಕ್ಕೊಂದೇ ಅಲ್ಲ, ಇಡೀ ದೇಶ ಸಮಾಜಕ್ಕೆ ಅನ್ವಯವಾಗಬೇಕು. ಇದಕ್ಕೆ ಕಠಿಣವಾದ ಕಾನೂನು ಜಾರಿಗೊಳಿಸಲೇಬೇಕೆಂದು ಆಗ್ರಹಿಸಿದರು. ನಮ್ಮ ದೇಶದ ಕಾನೂನು ಯಾವ ಥರ ಇದೆ ಅಂತಂದರೆ,
ಪ್ರಧಾನಮಂತ್ರಿನ ಎದುರುಗಡೆ ಸಾಯಿಸಿದವನಿಗೆ ಶಿಕ್ಷೆ ಕೊಡೋಕೆ 4 ವರ್ಷ ಟೈಮ್ ತಗೊಂಡ್ರು. ಇನ್ನು ನಮ್ಮಂಥವ್ರಿಗೆಲ್ಲ ಶಿಕ್ಷೆ ಎಲ್ಲಿ ಸಿಗುತ್ತೆ? ಕಾನೂನು ವ್ಯವಸ್ಥೆ ಬದಲಾವಣೆ ಆಗಲೇಬೇಕು. ನಮ್ಮ ಒಬ್ಬರಿಗೋಸ್ಕರ ಅಲ್ಲ, ನಮ್ಮ ಸಮಾಜಕ್ಕೆ ಅಲ್ಲ, ಎಲ್ಲ ನಮ್ಮ ದೇಶದ ಸಮಾಜ, ಎಲ್ಲ ಸಮಾಜದವರು ಇದರಲ್ಲಿ ಸೇರಿರ್ತಾರೆ. ಎಲ್ಲರಿಗೂ ಆಗ್ತಕ್ಕಂಥ ಇವತ್ತು ಅವ್ರ ಮನೆಯಲ್ಲಿ ಆಗಿದೆ, ನಾಳೆ ನಮ್ಮ ಮನೆಯಲ್ಲಿ ಆಗ್ತದೆ, ನಾಳೆ ಇನ್ನೊಬ್ಬರ ಮನೆಯಲ್ಲಿ ಆಗ್ತದೆ. ಇದಕ್ಕೆ ಕಠಿಣವಾದ ಕಾನೂನು ಬರಲೇಬೇಕು. ಬರಲಿಲ್ಲ ಅಂದರೆ ಉಗ್ರ ಹೋರಾಟ ಅವಾಗ ಆಗ್ತಾ ಇರ್ತದೆ. ನಮ್ಮದು ಏನು ಅಂದರೆ ಎಲ್ಲ ಒಂದು ಕಡೆ ಆಗಿದಾಗ 1-2 ದಿವಸ ಪ್ರತಿಭಟನೆ ಮಾಡ್ತೀವಿ, ಆಮೇಲೆ ಸುಮ್ಮನೆ ಆಗ್ತೀವಿ, ಅದ್ರ ಕಡೆ ಗಮನ ಕೊಡೋದಿಲ್ಲ. ಅವ್ರವ್ರ ಮನೆಗೆ ಬೆಂಕಿ ಬಿದ್ದಾಗ ಅವ್ರವ್ರು ಅದ್ರದ್ದು ಎಲ್ಲ ಯೋಚನೆ ಮಾಡಿ ಅವರ ತಂದೆ ತಾಯಿ, ಹುಡುಗಿಯರ ತಂದೆ ತಾಯಿ ಎಷ್ಟು ನೊಂದಿರ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತು. ಸಮಾಜದ ಮಹಿಳಾ ನಾಯಕಿ ವಿಮಲಾ ಶಿವಕುಮಾರ್ ಮಾತನಾಡಿ, ನೇಹಾ ಹಿರೇಮಠ್ ಅವರನ್ನ ಹತ್ಯೆ ಮಾಡಿದ ವಿಕೃತ ಕಾಮಿ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ವೀರಶೈವ ಸಮಾಜದ ಹೆಣ್ಣು ಮಗಳು ಒಬ್ಬಳೇ ಅಲ್ಲ, ಯಾವುದೇ ಸಮಾಜದ ಹೆಣ್ಣು ಮಕ್ಕಳ ಮೇಲೆ ಇಂತಹ ಕೃತ್ಯ ಎಸಗಿದವರಿಗೆ ಗಲ್ಲು ಶಿಕ್ಷೆ ಆಗಬೇಕು. ವೈಯಕ್ತಿಕ ಕಾರಣ ಏನೇ ಇರಲಿ, ಆರೋಪಿಗೆ ಗಲ್ಲು ಶಿಕ್ಷೆ ಆಗುವವರೆಗೆ ಹೋರಾಟ ನಿಲ್ಲೋದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ನೇಹಾ ಹಿರೇಮಠ್ ಅವರಿಗೆ ಈ ವಿಕೃತ ಕಾಮಿ ಯಾರಿದ್ದಾನೆ, ಫಯಾಜ್ ಅನ್ನೋನಿಗೆ ಗಲ್ಲು ಶಿಕ್ಷೆ ಆಗಬೇಕು. ಇಲ್ಲ ಅಂದರೆ ಈ 24 ಅವರ್ಸಲ್ಲಿ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಗುಂಡಿಗೆ ಸಾಯಿಸ್ಬೇಕಾಗಿತ್ತು. ಯಾವುದೇ ಒಂದು ಸಮಾಜದ ಹೆಣ್ಮಗಳಾಗಲಿ, ನಮ್ಮ ವೀರಶೈವ ಸಮಾಜದ ಹೆಣ್ಮಗಳು ಒಬ್ಬಳೇ ಅಂತಾನೆ ಅಲ್ಲ, ಯಾವುದೇ ಒಂದು ಸಮಾಜದ ಹೆಣ್ಮಗಳಿಗೆ ಈ ಕೃತ್ಯ ಆಗಬಾರ್ದಾಗಿತ್ತು. ಇದು ನಡೆದಿರೋದಕ್ಕೆ ನೇರವಾಗಿ ಸರ್ಕಾರನೇ ಹೊಣೆಯಾಗಿರುತ್ತೆ. ಅವನ್ನ 24 ಅವರ್ಸಲ್ಲಿ ಅವನಿಗೆ ಶಿಕ್ಷೆ ಆಗಿಲ್ಲ. ಇದು ಅವನು ಗಲ್ಲಿಗೇರಿಸೋ ತನಕ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಇವತ್ತೊಂದಿನ ನಮ್ಮ ಪ್ರತಿಭಟನೆ ಅಲ್ಲ, ನಮ್ಮ ಸಮಾಜದ ಹೆಣ್ಣು ಮಗಳು ಅಂಥವರಿಗೆ ಇವತ್ತು ಒಂದು ಪ್ರತಿಷ್ಠಿತ ವ್ಯಕ್ತಿ ಅವರಪ್ಪ, ಅಂಥವ್ರ ಮಗಳಿಗೆ ಈ ಥರ ಆಗಿದೆ. ಇನ್ನು ಸಾಮಾನ್ಯ ಜನ ನಾವು ಏನಾಗಬೇಕು? ಇಂಥವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು. ಇದೇ ಸಂದರ್ಭದಲ್ಲಿ ವೀರಶೈವ ಸಮಾಜದ ನಾಗಭೂಷಣ್, ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್, ಖಜಾಂಚಿ ನಾಗೇಶ್, ಗಿರೀಶ್, ಆರಾಧ್ಯ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಹತ್ಯೆ ಮಾಡಿದ್ದಾನೆ ಅದೇ ಭಾಗದಲ್ಲಿ ಯಾದಗಿರಿ. ಅದಕ್ಕೇನು ಹೇಳ್ತೀರಾ? ಸಮಾಜ ಚಿಂತಕರು, ಸುಧಾರಕರು, ವಾಗ್ಮಿಗಳು ಆಗಿರುವ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದು ನಿಮ್ಮ ಘನತೆಗೆ ಶೋಭೆ ತರುವುದಲ್ಲ. ಕೂಡಲೇ ರಮೇಶ್ ಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಬಳಿ ಕ್ಷಮಾಪಣೆ ಕೇಳಬೇಕೆಂದು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಡಾಕ್ಟರ್ ರಮೇಶ್ ಅವರು ತಿಳಿಸಿದ್ದಾರೆ. ನನ್ನ ನಿಂದನೆ ಮಾಡಿ ನನ್ನ ಮೇಲೆ ಕ್ರಮ ಜರುಗಿಸಿ, ಅದು ಬಿಟ್ಟು ನನ್ನ ಸಮುದಾಯನ ನೀವು ನಿಂದನೆ ಮಾಡಿದ್ರೆ ಎಲ್ಲ ಗೌರವಾನ್ವಿತ ಎಲ್ಲ ಸಮುದಾಯದ. ಕಳೆದ 2 ದಿನಗಳ ಹಿಂದೆ ಕೋಲಾರ ತಾಲೂಕಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು, ನೀವು ರೈತರ, ನೀವು ಏನ್ ತಿಂತೀರಾ ಹೊಟ್ಟೆಗೆ ಎಂದು ಒಕ್ಕಲಿಗ ಸಮುದಾಯದವರನ್ನ ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಈ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಡಾಕ್ಟರ್ ರಮೇಶ್ ಮಾತನಾಡಿ, ರಾಜಕೀಯವಾಗಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಪ್ರಬುದ್ಧರಾದಂತವರು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋಲು ಕಂಡ ನಂತರ ಒಕ್ಕಲಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದು ನಿಮಗೆ ಶೋಭೆ ತರೋದಿಲ್ಲ. ಆದ್ರಿಂದ ಕೂಡಲೇ ನೀವು ಸಮುದಾಯದಲ್ಲಿ ಕ್ಷಮೆ ಯಾಚಿಸಬೇಕೆಂದರು. ಏನಿವತ್ತು ಸನ್ಮಾನ್ಯ ರಮೇಶ್ ಕುಮಾರ್ ಅವರು ನಮ್ಮ ಸಮುದಾಯದವರು ಏನು ತಿಂತೀರಾ ಹೊಟ್ಟೆಗೆ, ನೀವು ರೈತರ ಚಿ ಅಂತ ಪದ ಬಳಕೆ ಮಾಡಿರೋದ್ರಿಂದ ನಾವೆಲ್ಲ ಮನನೊಂದಿದ್ದೇವೆ. ನಮ್ಮ ಸಂಘದ ಒಂದು ಪದಾಧಿಕಾರಿಯಾಗಿ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಿಂದ ನಾವು ಇದನ್ನು ಖಂಡಿಸ್ತೇವೆ. ಮುಂದೆ ಇದು ಮರುಕಳಿಸಬಾರದು. ಇಂಥ ಪ್ರಜ್ಞಾವಂತರು, ಸಂವಿಧಾನ ತಜ್ಞರು, ಕಾನೂನು ಪರಿಣಿತರು, ರಾಜಕೀಯದಲ್ಲಿ ಬಹಳ ಅನುಭವ ಇರತಕ್ಕಂಥವರು, ಚಿಂತಕರು, ಸುಧಾರಕರು, ಸಜ್ಜನರು, ಇಂಥ ವ್ಯಕ್ತಿ ಈ ರೀತಿ ಸಾರ್ವಜನಿಕವಾಗಿ ಒಂದು ಸಮುದಾಯವನ್ನು ನಿಂದನೆ ಮಾಡಿ ಇಷ್ಟು ನೋವಿಗೆ ಕಾರಣ ಆಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರು ನಿಜವಾಗ್ಲೂ ಅವರು ಇವತ್ತು ನಮಗೆಲ್ಲ ಈ ಸಮುದಾಯದವರಿಗೆ ಅವರು ಇವತ್ತು ಕ್ಷಮೆ ಯಾಚನೆ ಮಾಡಬೇಕು. ಈ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಮಾಜಿ ನಗರಸಭಾ ಸದಸ್ಯ ವೆಂಕಟರಮಣಪ್ಪ, ಮುಖಂಡರಾದ ಪೆದ್ದೂರು ನಾಗರಾಜ್ ರೆಡ್ಡಿ, ತಳಗವಾರ ಪ್ರತಾಪ್, ಬನಹಳ್ಳಿ ರವಿ, ಜೆಕೆ ಮಧು, ಬೊಮ್ಮೆಕಲ್ಲು ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಸಾಮಾಜಿಕ ಜಾಲತಾಣ ಬಳಸಿ ಮಾಜಿ ಶಾಸಕ ಪಿಳ್ಳಮುನಿ ಶ್ಯಾಮಪ್ಪ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಎನ್ಡಿಎ ಅಭ್ಯರ್ಥಿ ಸುಧಾಕರ್ ವಿರುದ್ಧ ಅಪಪ್ರಚಾರ ಮಾಡುವ ನಿಟ್ಟಿನಲ್ಲಿ ದಲಿತ ವಿರೋಧಿ ಎಂಬ ಪಟ್ಟಿಯನ್ನ ಕಟ್ಟುವುದರ ಮೂಲಕ ಸಾರ್ವಜನಿಕವಾಗಿ ಹರಿಬಿಟ್ಟಿರುವ ಪೋಸ್ಟರ್ ಅನ್ನ ಮಾಜಿ ಶಾಸಕ ಪಿಳ್ಳಮುನಿ ಶ್ಯಾಮಪ್ಪ ಗಂಭೀರವಾಗಿ ಪರಿಗಣಿಸಿ ತೇಜೋವತೆ ಮಾಡಿದವರ ವಿರುದ್ಧ ಗರಂ ಆದರು.
ದೇವನಹಳ್ಳಿ ಪಟ್ಟಣದ ಬಿಬಿ ರಸ್ತೆಯಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಶಾಸಕ ಪಿಳ್ಳಮುನಿ ಶಾಮಪ್ಪ ಹಾಗೂ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದರು. ಮಾಜಿ ಶಾಸಕ ಪಿಳ್ಳಮುನಿ ಶಾಮಪ್ಪ ಸುದ್ದಿಗಾರರೊಂದಿಗೆ ಮಾತನಾಡಿ, ಚುನಾವಣೆ ಹಿನ್ನೆಲೆಯಲ್ಲಿ ಕೆಲವರು ತಮ್ಮ ಅಭಿವೃದ್ಧಿಯನ್ನ ಸಹಿಸದೆ ಈ ರೀತಿಯ ಸಾಮಾಜಿಕ ಜಾಲತಾಣದಲ್ಲಿ ತೇಜೋವಧೆ ಪೋಸ್ಟ್ಗಳನ್ನ ಹಾಕುತ್ತಿರುವುದು ಅವರಿಗೆ ಶೋಭೆ ತರುವುದಿಲ್ಲ. ಈ ವಿಚಾರವಾಗಿ ಈಗಾಗಲೇ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ. ಯಾರೇ ಆಗಿರ್ಲಿ ಅವರಿಗೆ ತಕ್ಕ ಶಿಕ್ಷೆ ಆಗುವಂತೆ ಮಾಡಲಾಗುತ್ತದೆ. ಸುಧಾಕರ್ ಅವರು ಉತ್ತಮ ಕೆಲಸ ಮಾಡ್ತಿದ್ದಾರೆ. ಜಮೀನು ವಿಚಾರವಾಗಿ ಅವರಿಗೂ ನನಗೂ ಯಾವುದೇ ವ್ಯವಹಾರ ಇಲ್ಲ. ಪೋಸ್ಟರ್ನಲ್ಲಿ ತಮಗೆ ಇಷ್ಟ ಬಂದಂತೆ ಬರೆದಿದ್ದಾರೆ. ಇದನ್ನ ಖಂಡಿಸುತ್ತೇನೆ. ಯಾರೇ ಆಗಲಿ ನೇರವಾಗಿ ಫೇಸ್ ಟು ಫೇಸ್ ಮಾತನಾಡಬೇಕು. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ ಹಾಕಿ ನನ್ನನ್ನ ಟಾರ್ಗೆಟ್ ಮಾಡಿರುವುದು ಸರಿಯಲ್ಲ ಎಂದು ಆಕ್ರೋಶ ನುಡಿಗಳನ್ನ ನುಡಿದ್ರು. ಸೈಬರ್ ಕೆಫೆಗೆ ಕಂಪ್ಲೇಂಟ್ ಅನ್ನು ಲಾಂಚ್ ಮಾಡಿದ್ದೀನಿ. ಇವಾಗ ನಾವು ನಿಮಗೆ ಒಂದು ಪತ್ರಿಕಾ ಮಾಧ್ಯಮ ತಮ್ಮ ದೃಶ್ಯ ಮಾಧ್ಯಮ ಮೂಲಕ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಇಂಥ ತೇಜೋವಧೆ ಮಾಡೋದಕ್ಕೆ ಯಾರನ್ನೇ ಆಗಲಿ ಮಾಡಬಾರ್ದು. ಯಾವುದೇ ಪಕ್ಷದವರು ಮಾಡಬಾರ್ದು. ಇಂಥ ಕೆಳಮಟ್ಟದ ರಾಜಕಾರಣ ಏನಾಗಿದೆ, 1 ವರ್ಷ ಹಿಂದೆ ನಾನೇನು 35,000 BJP ಅಂತ ತೆಗೆದುಕೊಂಡು ಅದನ್ನು ಸಹಿಸಿಕೊಳ್ಳಾಗಿದ್ದ ಕೆಲವರು, ಮತ್ತು ನಮ್ಮ ತಾಲೂಕಿನ ಸಾರ್ವಜನಿಕರು, ದಲಿತರು, ಹಿಂದುಳಿದ ಅಲ್ಪಸಂಖ್ಯಾತರು, ಯಾವ ಒಕ್ಕಲಿಗ, ಬ್ರಾಹ್ಮಣ, ಲಿಂಗಾಯತ ಎಲ್ಲ ಸಮುದಾಯಗಳ ಜೊತೆಯಲ್ಲಿ ನನ್ನ ಲೈಫಲ್ಲಿ ಇವತ್ತು ಒಂದು SC ಕೇಸ್ ಹಾಕಿಲ್ಲ. ನಾನು ಪರ್ಸನಲ್ ಒಂದು ಕೇಸ್ ಹಾಕಿಸ್ಕೊಂಡ್ರೆ ನಾನು ಹಾಕೋಯಿಲ್ಲ. ಈ ರೀತಿ ರಾಜಕಾರಣ ಮಾಡೋದಕ್ಕೆ ನನಗೆ ತೇಜೋವಧೆ ಮಾಡಲಿಕ್ಕೆ ಮಾಡಿದ್ದ ಕೆಲಸ. ಅವರಿಗೆ ಬುದ್ಧಿ ಕಲಿಸುವಂಥ ಎಲ್ಲ ರೀತಿಯಲ್ಲೂ ಕೂಡ ಕಾನೂನು ಕ್ರಮ ತೆಗೆದುಕೊಳ್ಳೋದಕ್ಕೆ ಇವೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ನಾನು ಹೊರಟಿದ್ದೀನಿ. ಆ ಕೆಲಸ ಮಾಡ್ತೀವಿ ಇಷ್ಟೇ. ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರಾದ ರಾಜಪ್ಪ, ಗುರ್ರಪ್ಪ, ಈರಪ್ಪ, ಮುನಿರಾಜ್, ಕದಿರಪ್ಪ ಸೇರಿದಂತೆ ಹಲವಾರು ಸಮುದಾಯದ ಬೆಂಬಲಿಗರು ಹಾಜರಿದ್ದರು. ಹೈದರ್ ಸಾಬಿ, ನ್ಯೂಸ್ ಟಿವಿ, ದೇವನಹಳ್ಳಿ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮಂಗಳವಾರ ಗೌರಿಬಿದನೂರು ನಗರದ ಪ್ರಮುಖ ರಸ್ತೆಗಳಲ್ಲಿ ಅರೆಸೇನಾ ಪಡೆ ಮತ್ತು ಪೊಲೀಸ್ ಸಿಬ್ಬಂದಿ ಪೆರೇಡ್ ನಡೆಸಿದರು. ಲೋಕಸಭಾ ಚುನಾವಣೆ ಪ್ರಯುಕ್ತ ಮತದಾರರಲ್ಲಿ ಜಾಗೃತಿ ಮೂಡಿಸಲು ಗೌರಿಬಿದನೂರು ನಗರದ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸ್ ಸಿಬ್ಬಂದಿ, ಅರೆಸೇನಾ ಪಡೆ ಸಿಬ್ಬಂದಿ ಪೆರೇಡ್ ನಡೆಸಿದ್ರು. ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ಶಿವಕುಮಾರ್ ನೇತೃತ್ವದಲ್ಲಿ ಪೊಲೀಸರು ರೂಟ್ ಮಾರ್ಚ್ ನಡೆಸಿದ್ರು. ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂತೆ ಮತದಾರರಲ್ಲಿ ಜಾಗೃತಿ ಮೂಡಿಸಲಾಯಿತು. ಗೌರಿಬಿದನೂರು ನಗರದ ಎಂಜಿ ವೃತ್ತ, ನಾಗರೆಡ್ಡಿ ವೃತ್ತ, ಅಂಬೇಡ್ಕರ್ ವೃತ್ತ, ಟಿಪ್ಪು ನಗರ, ಬಜಾರ್ ರಸ್ತೆಯಲ್ಲಿ ಪಥಸಂಚಲನ ನಡೆಸಲಾಯಿತು. ಕ್ರಮವಾಗಿ ನಾವು ಆಲ್ರೆಡಿ ನಮ್ಮ ನಾಗಾಲ್ಯಾಂಡ್ ಗಾರ್ಮೆಂಟ್ ಫೋರ್ಸ್ ಬಂದಿದೆ, ನಮ್ಮ ಸಿವಿಲ್ ಫೋರ್ಸು ಮತ್ತು ನಮ್ಮ ಹೋಮ್ ಗಾರ್ಡ್ ವತಿಯಿಂದ ಒಂದು ಜನಗಳು ಒಂದು 15 ಪಥಸಂಚಲನ ಮಾಡಿದ್ವಿ. ಹಾಗಾಗಿ ಒಂದು ಸುಮಾರು 140 ಜನ ಇವತ್ತು ಪಥಸಂಚಲನ ಭಾಗಿಯಾಗಿ ಒಂದು ನಮ್ಮ ಗೋಡ್ಬೀಚ್ ಗೋಡ್ಬೀಚ್ ಟೌನ್ ಭಾಳ ಪೀಸ್ಫುಲ್ ಆಗಿರ್ತಕ್ಕಂಥ ಏರಿಯಾ, ಅದು ಕೂಡ ಒಂದು ಮುನ್ನೆಚ್ಚರಿಕೆ ಪಥಸಂಚಲನ ನಾವು ಮಾಡ್ತೀವಿ. ಈ ನಾಗಾಲ್ಯಾಂಡಿಂದ ಬಂದಿರೋದು ಯಾವ್ದು ಸರ್? ಪ್ಯಾರಾಮಿಲಿಟರಿನ ಯಾವ್ದು? ಎಷ್ಟು ಬಂದಿದೆ ಸಿಬ್ಬಂದಿ? ಅವರು ಒಂದು 100 ಜನ ಬಂದಿದ್ದಾರೆ. ಹಾಂ. ಈ ವೇಳೆ ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ, ಉಪನಿರೀಕ್ಷಕರಾದ ರಮೇಶ್ ಗೋಗ್ರಿ, ಶುಭಾ ಅಂಬಿಕಾ, ಭಾರತಿ, ನರಸಿಂಹಮೂರ್ತಿ, ಶಹಬುದ್ದೀನ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಪೆರೇಡ್ನಲ್ಲಿ ಭಾಗವಹಿಸಿದ್ರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಹೊನ್ನಮ್ಮಗವಿ ಮಠ ತನ್ನದೇ ಆದ ಸಾಧನೆ ಮಾಡ್ತಿದೆ. ಕಳೆದ 23 ವರ್ಷಗಳಿಂದ ನಿರಂತರ ಹೋರಾಟದ ಫಲವಾಗಿ ಭೃಂಗಿ ಮಠ ಇಂದು ತಲೆ ಎತ್ತಿ ನಿಂತಿದೆ ಎಂದು ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಹೇಳಿದರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಶ್ರೀ ಶಿವಗಂಗೆ ಕ್ಷೇತ್ರದ ಶ್ರೀ ಸದ್ಧರ್ಮ ಸಿಂಹಾಸನ ಸಂಸ್ಥಾಪನಾ ಶ್ರೀ ರಾಚೋಟಿ ವೀರಭದ್ರ ಸ್ವಾಮಿ ಮಂಟಪೋತ್ಸವ, ವಿವಿಧ ಪ್ರಶಸ್ತಿ ಪ್ರದಾನ ಹಾಗೂ ಭೃಂಗಿ ಮಠದ ಉದ್ಘಾಟನಾ ಸಮಾರಂಭ ಹಾಗೂ ಶ್ರೀ ಹೊನ್ನಮಾದೇವಿ ಆರತಿ ಜಾತ್ರೆ ಮಹೋತ್ಸವಕ್ಕೆ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ದೀಪ ಬೆಳಗಿ ಚಾಲನೆ ನೀಡಿದರು. ಈ ವೇಳೆ ಸಿದ್ಧಗಂಗಾ ಶ್ರೀಗಳು ಮಾತನಾಡಿ, ಹೊನ್ನಮ್ಮಗವಿ ಮಠ ಹಾಗೂ ಪೀಠಾಧ್ಯಕ್ಷರಾದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ
ಸ್ವಾಮೀಜಿಗಳ ಹೋರಾಟದ ಫಲದಿಂದ ಭೃಂಗಿ ಮಠವನ್ನು ನ್ಯಾಯಾಲಯದ ಮುಖಾಂತರ ಪಡೆದಿದ್ದಾರೆ. ಶ್ರೀಮಠ ಸಾಮಾಜಿಕ ಆಧುನಿಕತೆ, ಆಧ್ಯಾತ್ಮಿಕತೆ, ಪ್ರಾಥಮಿಕ ಶಿಕ್ಷಣ ಪದ್ಧತಿ, ಗೋ ಉತ್ಪನ್ನದಲ್ಲಿ ತನ್ನದೇ ಆದ ಸಾಧನೆ ಮಾಡಿದೆ. ಮಠ ನೀಡುವ ಪ್ರಶಸ್ತಿಗಳನ್ನು ನಾವು ಹುಡುಕಿಕೊಂಡು ಹೋಗಬಾರ್ದು, ಪ್ರಶಸ್ತಿ ಹುಡುಕಿಕೊಂಡು ಬರಬೇಕು. ವಿದ್ಯಾರ್ಥಿಗಳು ಜೀವನ ಮೌಲ್ಯ ಇಟ್ಟುಕೊಳ್ಳೋದ್ರ ಜೊತೆಗೆ ಸಂಸ್ಕಾರ ಕಲಿಯಬೇಕೆಂದು ಭಕ್ತರಿಗೆ ಕಿವಿ ಮಾತು ಹೇಳಿದ್ರು. ಯಾವತ್ತೂ ಕೂಡ ಸಮಾಜಮುಖಿಯಾಗಿ ಅಭಿಮಾನವಾಗಿ ಸೇವೆಯನ್ನ ಒಂದಲ್ಲ ಒಂದು ರೀತಿಯಲ್ಲಿ ಸಲ್ಲಿಸ್ಕೊಂಡು ಬರ್ತಾ ಇದೆ. ಒಂದು ಶಿಕ್ಷಣದಲ್ಲಿರ್ಬೋದು, ಆರೋಗ್ಯದಲ್ಲಿರ್ಬೋದು, ಅಥವಾ ಆಶ್ರಯದಲ್ಲಿರ್ಬೋದು, ಹೀಗೆ ಅನೇಕ ವಿಧದಲ್ಲಿ ತಮ್ಮದೇ ಆದಂತ ಕೊಡುಗೆಗಳನ್ನ ಮಠಗಳು ಕೊಟ್ಕೊಂಡು ಬರ್ತಾ ಇದೆ. ಎಂಥ ಮಠ, ದೊಡ್ಡ ಮಠ, ಸಣ್ಣ ಮಠ ಅನ್ನೋ ಪ್ರಶ್ನೆ ಇಲ್ಲ. ಒಂದು ಮರ ಯಾವುದೇ ಇರಲಿ, ಅದೆಂಥ ಮರ ಆದ್ರೂ ಕೂಡ ಏನು ಕೊಡ್ತದೆ, ನಮಗೆ ನೆರಳು ಕೊಡ್ತದೆ. ಆ ನೆರಳಿಂದ ಹೋದ್ರೆ ನಾವು ಅಲ್ಲಿ ಇವತ್ತು ಅಲ್ಲಿ ಉತ್ಸವದಲ್ಲಿ ಬರ್ತಾ ಇರ್ಬೇಕಾದ್ರೆ ಕಾಲು ಸುಡ್ತಾ ಇತ್ತು, ನೆತ್ತಿಯು ಸುಡ್ತಾ ಇತ್ತು. ಇಲ್ಲಿ ಊರ ಮುಂದೆ ಬರ್ತಿದಾಗೆ ಮರ ಬಂತು, ಮರದ ಹತ್ರಕ್ಕೆ ಎಲ್ಲ ಓಡೋಗ್ಬಿಟ್ಟು. ಯಾಕೆ ಅಂತಂದ್ರೆ ಆ ನೆತ್ತಿ ಸುಡುವಂತದನ್ನ ತಂಪು ಮಾಡ್ಕೊಳ್ಳೋದಿಕ್ಕೆ, ಕಾಲಿನ ನೋವು, ಬೆಂಕಿ ಆ ತಾಪವನ್ನು ತಂಪು ಮಾಡೋದಕ್ಕೆ ಆ ನೆರಳು ಸಹಕಾರ ಆಗುತ್ತೆ. ಅಂದ್ರೆ ಮಠ ಅಂದ್ರೆ ಆ ರೀತಿಯಲ್ಲಿ ನಿಮ್ಮ ಕೈ ಬೀಸಿ ನಿಮ್ಮ ನೆತ್ತಿಯನ್ನ ತಂಪು ಮಾಡ್ತದೆ, ನಿಮ್ಮ ಕಾಲನ್ನು ಕೂಡ ಸಂತೋಷಪಡಿಸುವಂತಹ ಒಂದು ಕೆಲಸವನ್ನು ಮಾಡ್ತದೆ. ಮಠಗಳು ಆ ರೀತಿಯಲ್ಲಿ ಸೇವೆಯನ್ನ ಇವತ್ತು ಸಮಾಜಕ್ಕೆ ಸಲ್ಲಿಸಿಕೊಂಡು ಬರ್ತಾ ಇರುವಂತಹ ಕಾರಣದಿಂದಾಗಿ ಇವತ್ತು ಎಲ್ಲ ಮಠಗಳು ಕೂಡ ತಮ್ಮದೇ ಆದಂತಹ ಒಂದು ವಿಶಿಷ್ಟತೆಯನ್ನು ಇಟ್ಕೊಂಡು ಸೇವೆಯನ್ನ ಸಲ್ಲಿಸಿಕೊಂಡು ಬರ್ತಾ ಇದ್ದಾವೆ. ಕೆಲವು ಹೊನ್ನಮ್ಮ ಗವಿ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಕಾನೂನಿನ ಸಂಘರ್ಷದ ಜೊತೆಗೆ 23 ವರ್ಷಗಳ ಹೋರಾಟದ ನಂತರ ಭೃಂಗಿ ಮಠ ನಮ್ಮದಾಗಿದೆ. ಇಂದು ಉದ್ಘಾಟನೆಯಾಗಿರುವುದು ಅತೀವ ಸಂತಸ ತಂದಿದೆ ಎಂದರು. ನಾವು ನ್ಯಾಯಯುತವಾಗಿ ಕಾನೂನಿನ ಪ್ರಕಾರ ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀವಿ. ಸತ್ಯಕ್ಕೆ ಜಯ ಸಿಗಬೇಕು, ಸಿಕ್ಕಿದೆ. ಶಿವಗಂಗೆಯ ಮಹಾಕ್ಷೇತ್ರದಲ್ಲಿ ಪೂಜ್ಯರ ನಡೆನುಡಿ ಕಾರ್ಯಕ್ರಮ ಒಂದು ಐತಿಹಾಸಿಕ ದಾಖಲೆಯಾಗಿ ಉಳಿಯುವಂಥ ನಮ್ಮ ಪರಂಪರೆಯನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಆಚಾರ ವಿಚಾರಗಳನ್ನು ಮುಂದಿನ ಸಮುದಾಯಕ್ಕೆ, ಮುಂದಿನ ಪೀಳಿಗೆ ಅದನ್ನು ಬೆಳೆಸುವಂಥ, ಪರಿಚಯಿಸುವಂಥ ಒಂದು ಪವಿತ್ರವಾದ ಕೆಲಸ ನಡೀತಾ ಇದೆ. ಎಲ್ಲರೂ ಸಂತೋಷಪಟ್ಟಿದ್ದಾರೆ. ಈ ಥರದ ವ್ಯವಸ್ಥೆಗಳು ಹೆಚ್ಚೆಚ್ಚಾಗಿ ನಡೆದಾಗ ಮುಂದಿನ ಪೀಳಿಗೆ ಆ ಸಂಸ್ಕಾರಿತವಾದ ದಾರಿಯಲ್ಲಿ ಹೋಗಲಿಕ್ಕೆ ಅವಕಾಶ ಆಗುತ್ತೆ ಅಂತ ಭಾವಿಸ್ತಾರೆ. ಗುರುಕೃಪೆ, ಅವನ ಇಚ್ಛೆ ಹೇಗೆ ನಡೆಸ್ಕೊಂಡು ಹೋಗಬೇಕು ಅಂತ ಇದೆಯೋ ಹಾಗೆ ನಡೆಸ್ಕೊಂಡು ಹೋಗುತ್ತೆ. ಪ್ರಯತ್ನ ಆಗ್ತಾ ಇದ್ದೇವೆ. ಎಲ್ಲ ಗುರುಗಳ ಆಶೀರ್ವಾದ. ಬೆಟ್ಟದ ಮೇಲೆ ನಮ್ಮ ಪೂರ್ವ ಮಠ ಇದೆ. ಅದು ಪ್ರಾಚೀನವಾದಂಥ ಐತಿಹಾಸಿಕವಾದ ಮಠ. ನಮ್ಮ ಮಠ ಮೂಲ ಮಠ ಅದು. ಅದನ್ನು ಬೆಳೆಸಬೇಕು ಅನ್ನೋದು ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಆಸೆ ಸಾಹಿತ್ಯ ಆಗಿತ್ತು. ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಆ ಪ್ರಯತ್ನ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಭಾವಿಸಿದ್ದೇವೆ. ಭೃಂಗಿ ಮಠದಲ್ಲಿ ನವೀನ್ ಶಾಸ್ತ್ರಿ ಮತ್ತು ತಂಡದಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. 84ಕ್ಕೂ ಅಧಿಕ ಋತ್ವಿಕರಿಂದ ಧಾರ್ಮಿಕ ಕಾರ್ಯಕ್ರಮ, ಸಿದ್ಧಗಂಗಾ ಶ್ರೀಗಳು ಹಾಗೂ 10 ಮಠಾಧೀಶರ ನೆಡಮುಡಿ ಉತ್ಸವ, ಜಾನಪದ ಕಲಾ ತಂಡಗಳಾದ ವೀರಗಾಸೆ, ನಂದಿಧ್ವಜ, 108 ಕಳಶಗಳ ಪೂರ್ಣಕುಂಭ ಸ್ವಾಗತ, ಸಾಧಕರಿಗೆ ಸಿದ್ಧಲಿಂಗ ಶಿವಾಚಾರ್ಯ, ಹೊನ್ನಕಿರಣ, ಗುರುಸೇವಾ ಸಂಪನ್ನ, ಸಾಹಿತ್ಯ ಸಿರಿ ಹೀಗೆ ಹಲವು ಪ್ರಕಾರದಲ್ಲಿ ಸಾಧಕರಿಗೆ ಶ್ರೀಮಠದಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಎನ್ ಶ್ರೀನಿವಾಸ್, ಕೆರಗೋಡು ಮಠದ ಶ್ರೀ ಗುರು ಪರದೇಶಿ ಕೇಂದ್ರ ಮಹಾಸ್ವಾಮಿಗಳು, ಬೇಲಿ ಮಠದ ಶ್ರೀ ಶಿವಾನುಭವ ಚರಮೂರ್ತಿ ಶಿವರುದ್ರ ಮಹಾಸ್ವಾಮಿಗಳು, ತುಮಕೂರಿನ ರಾಮಕೃಷ್ಣಾಶ್ರಮದ ಡಾಕ್ಟರ್ ಶ್ರೀ ವೀರೇಶಾನಂದ ಸ್ವಾಮೀಜಿ, ದೇಗುಲ ಮಠದ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು, ಮೇಲಣಗವಿ ಮಠದ ಡಾಕ್ಟರ್ ಮಲಯ ಶಾಂತಮುನಿ, ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ 10 ಮಠಾಧೀಶರು ಪಾಲ್ಗೊಂಡಿದ್ದರು. ರಾಮ್ಪ್ರಸಾದ್ KR, ನ್ಯೂಸ್ ಟಿವಿ, ನೆಲಮಂಗಲ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 63644644
70. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ನೇಹಾ ಹಿರೇಭಟ್ ಹತ್ಯೆ ಖಂಡಿಸಿ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ನಗರದ ಶಿಲಘಟ್ಟ ವೃತ್ತದಲ್ಲಿ ಕ್ಯಾಂಡಲ್ ಹತ್ತಿಸಿ ಮೌನ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಈ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡರು ಪ್ರೇಮಲೀಲಾ ವೆಂಕಟೇಶ್, ಲೀಲಾವತಿ ಶ್ರೀನಿವಾಸ್, ಭಾರತಿ ಯತೀಶ್ ಇತರರು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಹೆಣ್ಣು ಮಕ್ಕಳನ್ನ ಕಾಲೇಜುಗಳಿಗೆ ಕಳಿಸುವುದು ಹೇಗೆ ಅನ್ನೋ ಭಯ ಕಾಣುತ್ತಿದೆ, ಬರಬ್ಬರವಾಗಿ ಕೊಲೆ ಮಾಡಿದ ಘಟನೆಯನ್ನ ಸರ್ಕಾರ ತುಂಬಾ ನಿರ್ಲಕ್ಷ್ಯ ಭಾವನೆಯಿಂದ ನೋಡುತ್ತಿದೆ ಎಂದು ಆರೋಪಿಸಿದ್ರು. ಮೇಳದ ಬತ್ತಿ ಹಚ್ಚಿ ನೇಹಾಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಭ್ರಷ್ಟಾಚಾರ ಹಣದಿಂದ ಉತ್ಸವಗಳ ಮೇಲೆ ಉತ್ಸವ ನಡೆಸಿದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಹರಿಹಾಯ್ದ ಹಾಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಖಜಾನೆ ಮಾಡಿರುವ ಕಾಂಗ್ರೆಸ್ ನಾಯಕರು ಬೀದಿಯಲ್ಲಿ ಚೊಂಬು ಹಿಡಿದು ಭಿಕ್ಷುಕರಂತೆ ವರ್ತನೆ, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ, ಕಾಂಗ್ರೆಸ್ನಿಂದ ಗೂಂಡಾಗಿರಿ ಆಡಳಿತ, ಹಾಡಾಗ್ಲೇ ಬಾಂಬ್ಗಳ ಸದ್ದು, ಅಶಾಂತಿ ವಾತಾವರಣ ಸೃಷ್ಟಿ, ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್. ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣ ರಾಜ್ಯ ಸರ್ಕಾರದಿಂದ ದುರುಪಯೋಗ, ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಆರೋಪ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.